ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂದೆ, ನಮ್ಮೆಲ್ಲರನ್ನೂ ನೀವು ಕಾಪಾಡಿ ಆಯುರಾರೋಗ್ಯವನ್ನು ಕೊಟ್ಟು ಆಯುಷ್ಕಾಲವನ್ನು ಕೊಟ್ಟು ಪುನಃ ಬೆಂಗಳೂರು ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮತ್ತೊಂದು ಸಲ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಭಾಗ್ಯ ನಮ್ಮೆಲ್ಲರಿಗೆ ಕೊಟ್ಟದಕ್ಕಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಂದೆ, ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿರಿ, ಬಲಪಡಿಸಿರಿ. ತಂದೆ, ನಿನ್ನ ಮಾತುಗಳನ್ನು ಹೇಳುವುದಕ್ಕೆ ನಿಂತಿರತಕ್ಕಂಥ ನನ್ನನ್ನು ಮರೆ ಮಾಡಿ ನಿನ್ನ ಮಕ್ಕಳೊಟ್ಟಿಗೆ ನೀವೇನು ಹಂಚಿಕೊಳ್ಳಬೇಕಂತ ಅಂದ್ಕೊಂಡಿದ್ದೀರೋ ಅದೇ ಮಾತುಗಳನ್ನು ನನ್ನ ಬಾಯಿ ಮುಖಾಂತರ ಮಾತಾಡುವಂಥ ಭಾಗ್ಯ ನನಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ತಂದೆ, ಈ ಮಾತುಗಳು ನನ್ನದಲ್ಲ ತಂದೆ, ನಿನ್ನ ಮಾತುಗಳಾಗಿರುವುದರಿಂದ ನಿನ್ನ ಮಕ್ಕಳು ನಿನ್ನ ಮಾತಿಗೆ ಕಿವಿಗೊಟ್ಟು ಅದರಂತೆ ನಡೆದು ನಿನ್ನನ್ನು ಮಹಿಮೆಪಡಿಸುವಂಥ ಭಾಗ್ಯ ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ನಡೀತಕ್ಕಂಥ ಈ ಮೊದಲನೇ ದಿನ, ಮೊದಲನೇ ಕಾರ್ಯಕ್ರಮದಿಂದ ಕೊನೆಯ ದಿನದವರೆಗೂ ಕೂಡ ನಿಮ್ಮ ಆತ್ಮದ ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರನ್ನೂ ಬಲಪಡಿಸಬೇಕೆಂಬುದಾಗಿ ಬೇಡುತ್ತಾ, ಸಮಸ್ತವೂ ನಿನ್ನ ಮಹಿಮೆಗಾಗಿ ನಡೆಸುವುದಕ್ಕಾಗಿ ನಮಗೆ ಜೊತೆಗಾರರಾಗಿದ್ದುಕೊಂಡು ನಡೆಸಿಕೊಡಬೇಕೆಂಬುದಾಗಿ ಬೇಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಮತ್ತೊಂದು ಸಲ ಈ ರೀತಿಯಾಗಿ ಕೂಡಿಕೊಂಡು ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ದೇವರಿಗೆ ಕೃತಜ್ಞತೆಗಳ ಸಲ್ಲಿಸುವಂಥವರಾಗಿರ್ಬೇಕಂತೇಳಿ ಮೊಟ್ಟ ಮೊದಲನೇದಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಬಂದಿರೋದು ಕೇವಲ ನಾವು ದೇವರ ವಾಕ್ಯಗಳನ್ನು ಕೇಳುವುದಕ್ಕೂ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಅದರಂತೆ ನಡೆಯುವುದಕ್ಕೂ ನಾವು ಇಲ್ಲಿ ಸೇರಿ ಬಂದಿದ್ದೇವೆ. ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕು. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಸಂಶಯಗಳು, ಅನುಮಾನಗಳು, ಬೈಬಲ್ ವಚನಗಳ ಮೇಲೆ ಏನಾದರೂ ಡೌಟ್ ಅಂತದ್ದು ಏನಾದರೂ ಇದ್ದರೆ ಸೇವಕರು ಅನೇಕರಿದ್ದಾರೆ, ಅವರ ಹತ್ರ ಡಿಸ್ಕಷನ್ ಮಾಡಿ ಕೇಳಿಕೊಳ್ಳಿ, ತಿಳ್ಕೊಳ್ಳಿ. ಯಾಕಂದರೆ ಇಲ್ಲಿಗೆ ಬಂದ ಮೇಲೆ ಏನೋ ಅನುಮಾನದ ಮೇಲೆ ಹೊರಗಡೆ ಹೋಗಬಾರ್ದು, ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಹೋಗ್ಬೇಕನ್ನೋಂಥದ್ದೇ ನಮ್ಮದೊಂದು ಆಶೆ ಪ್ರಿಯರೇ. ಅದಕ್ಕಾಗಿ ಹೊಸದಾಗಿ ಬಂದಿರತಕ್ಕಂಥವರಾಗಿರ್ಬೋದು, ಇನ್ನು ಕಂಟಿನ್ಯಾಗ ಬರ್ತಕ್ಕಂಥವರಾಗಿರ್ಬೋದು, ನಿಮ್ಮ ಹೃದಯಗಳಲ್ಲಿ ಏನೇ ಇದ್ದರೂ ಬೈಬಲ್ ಮೇಲೆ ಅವಗಾಹನ ಅಥವಾ ಬೈಬಲ್ ಮೇಲೆ ಪ್ರಶ್ನೆ ಏನಾದರೂ ಇದ್ದರೆ ಕೇಳಿ ತಿಳ್ಕೊಳ್ಳಿ, ಓಕೆನಾ? ಹಂಗೆ ಹೋಗ್ಬೇಡ್ರಿ, ಅವ್ರು ಹೇಳಲ್ಲ ಅಂಥೇಳಿ ಅಂದ್ಕೊಳ್ಬೇಡ್ರಿ. ರಾಮ್ ಸರ್ ಇದ್ದಾರೆ, ನಾನು ಇದ್ದೀನಿ, ಮನೋಜ್ ಇದ್ದಾರೆ, ಇನ್ನೂ ಅನೇಕ ದೈವ ಸೇವಕರು ಬರ್ತಾರೆ. ಎಲ್ಲ ವಿಷಯಗಳನ್ನು ಕಲಿಯೋಣ ಪ್ರಿಯರೇ. ಯಾಕಂದರೆ ಇದು ಬೈಬಲ್, ಇದು ಸಮುದ್ರ ಥರ ಬಹಳ ದೊಡ್ಡದು. ಎಲ್ಲರೂ ಕಲ್ತಿಲ್ಲ, ಇದನ್ನು ಎಲ್ಲರೂ ಕಲಿಯೋಕ್ಕೂ ಪ್ರಯತ್ನವೂ ಮಾಡ್ತಿಲ್ಲ. ನಾವಾದರೂ ಕಲಿತು ತಂದೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸ್ವರ್ಗಕ್ಕೆ ಸೇರೋಣ ಪ್ರಿಯರೇ. ಓಕೆ ಪ್ರಿಯರೇ, ಇವತ್ತು ನಾನು ನಿಮ್ಮ ಹತ್ರ ಹಂಚಿಕೊಳ್ಬೇಕಂತ ಅಂದ್ಕೊಂಡಂಥ ವಿಷಯ, ತಪ್ಪಿ ಹೋದ ಮಗ ಯಾರು, ದೊಡ್ಡವನ ಸಣ್ಣವನ ಅನ್ನೋಂಥ ಒಂದು ಪ್ರಶ್ನೆದ ಮೇಲೆ ನಾನು ನಿಮ್ಮಲ್ಲಿ ಮಾತಾಡುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ತಪ್ಪಿ ಹೋದ ಮಗ ಯಾರು, ಇದು ಈ ಸಬ್ಜೆಕ್ಟು ಇಂಟರ್ನ್ಯಾಷನಲ್ಲಿ ಲೆವೆಲಲ್ಲಿ ಇರ್ತಕ್ಕಂಥ ವಿಷಯ. ದಾರಿ ತಪ್ಪಿದ ಮಗ, ತಪ್ಪಿ ಹೋದ ಮಗ ಅಂಥೇಳಿ ಇವತ್ತು ಭಾಳಷ್ಟು ಎಲ್ಲ ಸೇವಕರು ಕೂಡ ಮಾತಾಡುವಂಥ ವಿಷಯ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನಿಮ್ಮೆಲ್ಲರಿಗೂ ಗೊತ್ತಾದಂಥ ವಿಷಯ ಕೂಡ. ತಪ್ಪಿ ಹೋದ ಮಗ ಯಾರು ಅಂತಂದರೆ ಪ್ರಶ್ನೆಗೆ ಉತ್ತರ ಏನು ಕೊಡ್ತೀರಿ ನೀವು? ದೊಡ್ಡವನ ಸಣ್ಣವನಂದರೆ ಹೇಳ್ರಿ, ಉತ್ತರ ಕೊಡ್ರಿ. ಇದ್ದಿದ್ದ ಹಾಗೆ ಮಾತಾಡಿ. ಚಿಕ್ಕವಂತಾನೆ, ಸಣ್ಣವಂತಾನೆ ತಪ್ಪೋದವನು, ಅದು ಹೇಳೋಕ್ಕೆ ಯಾಕೆ ಅಷ್ಟು ನಾಚ್ಕೊಳ್ತೀರಿ? ನಾಚ್ಕೊಳ್ಬೇಡ್ರಿ. ಇಲ್ಲಿ ಧೈರ್ಯವಾಗಿರಬೇಕು. ಮನಸ್ಸಿನಲ್ಲಿ ಇದ್ದಿದ್ದು ಯಥಾರ್ಥವಾಗಿ ಮಾತಾಡಬೇಕು. ಅದು ಏನೇ ಆಗಲಿ, ತಪ್ಪಾಗಲಿ ರೈಟ್ ಆಗಲಿ, ಟಕ್ ಅಂತೇಳಿ ಆನ್ಸರ್ ಕೊಡಬೇಕು. ನಾವು ಕೇಳಿದ್ದನ್ನೇ ಹೇಳೋ ಮಾತಾಡೋಣ ನಾವು, ಹೌದಾ ಇಲ್ವಾ? ದಾರಿ ತಪ್ಪಿದ ಮಗ ಯಾರು, ತಪ್ಪಿ ಹೋದ ಮಗ ಯಾರು? ಸಣ್ಣವನಂತ ನಮ್ಮೆಲ್ಲರಿಗೂ ಗೊತ್ತು, ಸಣ್ಣವನಂತಲೇ ನಾವು ಕೇಳಿದ್ದೀವಿ. ಯಾಕಂದರೆ ಬೈಬಲಲ್ಲಿ ಕೂಡ ನಮಗೆ ಕಾಣ್ತಕ್ಕಂಥದ್ದು ಸಣ್ಣವನೇ. ಮತ್ತು ಇದರಲ್ಲಿ ಸ್ಪೆಷಲ್ ಏನಿದೆ? ಸಣ್ಣವನಂತ ಗೊತ್ತಿದ್ದ ಮೇಲೆ ಇದರಲ್ಲಿ ಮತ್ತೇನು ಸ್ಪೆಷಲ್ ಇದೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡ್ಬೋದು ಪ್ರಿಯರೇ. ನಿಮ್ಮಲ್ಲಿ ಪ್ರಶ್ನೆ ಮೂಡುವುದಕ್ಕಾಗಿ ನಾನು ಅದನ್ನು ಮಾತಾಡಿದ್ದೀನಿ. ಸಣ್ಣವನು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಾದಂಥ ವಿಷಯ. ಯಾಕಂದರೆ ಯಾವ ವಿಷಯ ಹಿಡಿದು ಸಣ್ಣವನು ದಾರಿ ತಪ್ಪಿದ್ದಾನಂತೇಳಿ ನೀವು ಮಾತಾಡ್ತಿದ್ದೀರಾ?
ನಮ್ಮ ಪಾಂಡು ಹೇಳ್ತಾ ಇದ್ದಾನೆ, ತಂದೆ ಆಸ್ತಿ ಎಲ್ಲ ತಗೊಂಡು ಎಲ್ಲ ಹಾಳು ಮಾಡಿಬಿಟ್ಟ, ಅದಕ್ಕೆ ಅವನು ತಪ್ಪಿ ಹೋದಂಥ ಮಗ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಒಬ್ರು ಹೇಳ್ರಪ್ಪ, ಯಾವ ವಿಷಯದಲ್ಲಿ ಅವನು ತಪ್ಪಿದವನಂತೇಳಿ ಮಾತಾಡ್ತಾ ಇದ್ದೀವಿ ನಾವು? ಲೋಕದ ವಿಷಯದಲ್ಲಿ ತಪ್ಪಿದಾನ? ದೇವ್ರ ವಿಷಯದಲ್ಲಿ ತಪ್ಪಿದಾನ? ಮಾತಾಡಬೇಕು. ನನ್ನ ಹತ್ರ ಮಾತಾಡಿದ್ರೇ ಪಾಠ ಮುಂದಕ್ಕೆ ಹೋಗುತ್ತಾ, ಇಲ್ಲಾಂದರೆ 1.5 ತಾಸು ನಾನೇ ಮಾತಾಡಬೇಕಾಗತ್ತೆ, ರಾಮ ಸರ್ ಮತ್ತೆ 2 ಗಂಟೆವರೆಗೆ ಮಾತಾಡ್ಬೇಕಾಗತ್ತಾ? ಹೌದಾ? ದಾರಿ ತಪ್ಪಿದವನಂತೇಳಿ ಯಾಕೆ ಮಾತಾಡ್ತೀವೋ? ಅವನ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ, ಅದಕ್ಕಾಗಿ ಅವನು ದಾರಿ ತಪ್ಪಿದವನು ಅಂಥೇಳಿ ಪ್ರಸಂಗಗಳು ನಾವು ಕೇಳಿದ್ದೀವಿ, ಮಾತಾಡಿದ್ದೀವಿ, ನಾವೂ ಮಾತಾಡ್ತಾ ಇದ್ದೀವಿ, ಈಗಲೂ ಮಾತಾಡ್ತಾ ಇದ್ದೀನಿ. ದಾರಿ ತಪ್ಪಿದ ಮಗ ಯಾಕಂದರೆ ಅವನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ ಅಂಥೇಳಿ. ಹೌದಾ? ದೊಡ್ಡ ಮಗ ತಂದೆಯ ಚಿತ್ತದಂತೆ ಇದ್ದಾನೆ, ಆಸ್ತಿ ಹಾಳು ಮಾಡಿಲ್ಲ, ತಂದೆಯನ್ನು ಹತ್ತುಕೊಂಡಿದ್ದಾನೆ, ತಂದೆಯ ಮನೆಯಲ್ಲೇ ಇದ್ದಾನೆ, ತಂದೆ ಮಾತು ಮೀರಿಲ್ಲ, ತಂದೆಯನ್ನು ಅನುಸರಿಸಿ ನಡೆಯುವಂಥವನಾಗಿದ್ದಾನೆ ಅಂಥೇಳಿ ಮಾತಾಡ್ದೆ. ಆ್ಯಕ್ಚುಲಿ ಅಂದರೆ ಯಾರು ದೊಡ್ಡವನ ವಿಷಯದಲ್ಲಿ ಯಾರು ಮಾತಾಡಲ್ಲ, ಇವನ ವಿಷಯದಲ್ಲೇ ಎಲ್ಲರೂ ಮಾತಾಡ್ತಾರೆ. ದಾರಿ ತಪ್ಪಿದ ಮಗ, ತಪ್ಪಿ ಹೋದ ಮಗ ಅಂಥೇಳಿ ಇವನ ವಿಷಯದಲ್ಲಿ ಭಾಳಷ್ಟು ಮಾತಾಡ್ತಾರೆ. ಹೌದಾ ಇಲ್ವಾ? ಈಗ ನಾನು ಯಾಕೆ ಈ ಪ್ರಶ್ನೆ ಮಾಡಿದ್ದೀನಿ ನಿಮಗೆ? ಇಷ್ಟಕ್ಕೆ ದಾರಿ ತಪ್ಪಿದವನು ದೊಡ್ಡವನ ಸಣ್ಣವನ ಅಂತ ಕೇಳೀನಿ ನಾನು. ನಿಮ್ಮ ಆನ್ಸರ್ ಏನು ಬಂತು? ಚಿಕ್ಕವನು. ದಾರಿ ತಪ್ಪಿದವನು ಚಿಕ್ಕವನು ಅಂಥೇಳಿ ನಿಮ್ಮ ಎಲ್ಲರ ಅಭಿಪ್ರಾಯ ಒಂದೇ ಆಗಿದೆ. ಎಲ್ಲರೂ ಒಗ್ಗಟ್ಟಾಗಿದ್ದೀರಿ, ಪರವಾಗಿಲ್ಲ. ಮುಂದೆ ನೋಡೋಣ. ಪಾಠಾಂಶವನ್ನು ಕೇಳಿಕೊಂಡು ಹೋಗ್ತಾ ಹೋಗ್ತಾ ಯಾರು ದಾರಿ ತಪ್ಪಿದ್ದಾರೆ ಅಂತ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ನಾವು ಕೇಳಿದ್ದು ನಿಜ, ನಾವು ಆಲೋಚನೆ ಮಾಡೋದು ನಿಜ, ಆದರೆ ದೊಡ್ಡವನ ವಿಷಯ ಯಾರೂ ಆಲೋಚನೆ ಮಾಡಿಲ್ಲ, ದೊಡ್ಡವನ ಬಗ್ಗೆ ಯಾರೂ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವನು ತಂದೆ ಬಳಿಯಲ್ಲಿದ್ದಾನಲ್ಲ, ಆರಾಮಾಗಿದ್ದಾನೆ, ಸುಖವಾಗಿದ್ದಾನೆ, ನೆಮ್ಮದಿಯಾಗಿದ್ದಾನೆ, ಅಥವಾ ತಂದೆಗೆ ಅನುಗುಣವಾಗಿದ್ದಾನೆ ಅನ್ನೋಂಥ ವಿಷಯನ ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಎಲ್ಲರೂ. ಸರಿ, ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವನು ಒಳ್ಳೆಯವನು ಅಂತಕ್ಕಂಥದ್ದು. ಅವನು ಒಳ್ಳೆಯವನ, ಕೆಟ್ಟವನ, ಅಥವಾ ಅವನು ದಾರಿ ತಪ್ಪಿದಾನ, ಅವನು ಹೇಗಿದ್ದಾನ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿದರೆ ಚೆನ್ನಾಗಿರುತ್ತಂತೆ. ಯಾಕಂದರೆ ವಾಕ್ಯ ಪ್ರಿಯರಿದೆ. ನಾನು ಈ ವಾಕ್ಯ ಕೇಳಿದ್ದೀನಿ ಬಿಡು ಅಂತೇಳಿ ನಿರ್ಲಕ್ಷ್ಯ ಮಾಡಿದರೆ ನಾವೇನೋ ಒಂದು ಮಿಸ್ ಆಗುತ್ತೆ ಪ್ರಿಯರೇ. ಕೇಳಿದ್ದನ್ನು ಮತ್ತೆ ಮತ್ತೆ ಕೇಳೋದಕ್ಕೆ ಇಷ್ಟಪಡಲ್ಲ ಯಾರೂ ಕೂಡ. ಕೇಳಿದ್ದನ್ನು ಕೇಳೋದರಲ್ಲಿ ಒಂದು ಹೊಸ ಅಂಶವನ್ನು, ಹೊಸ ಒಂದು ಭಾವನೆಗಳನ್ನು ನಮಗೆ ಹೊರಗೆ ಬರುವುದಕ್ಕೆ ಸಾಧ್ಯತೆ ಉಂಟು ಪ್ರಿಯರೇ. ಅದಕ್ಕಾಗಿ ಯಾರು ಕೂಡ ಎಲ್ಲ ನನಗೆ ಗೊತ್ತು ಅಂತ ಅಂದ್ಕೊಳ್ಬೇಡ್ರಿ. ಎಲ್ಲ ನನಗೆ ಗೊತ್ತು ಅಂತೇಳಿ ಮೋಸ ಹೋದವರು ಭಾಳಷ್ಟು ಜನ ಇದ್ದಾರೆ. ಎಲ್ಲ ನನಗೆ ಗೊತ್ತು ಅಂತ ಯಾವಾಗಲೂ ಕೂಡ ನಾವು ಅಂದ್ಕೊಳ್ಳಬಾರದು. ಬೈಬಲು ಬಹಳ ಜ್ಞಾನವುಳ್ಳ ಪುಸ್ತಕ ಅದು. ಅದನ್ನು ನಾವು ಪ್ರತಿನಿತ್ಯವೂ ಪರಿಶೋಧನೆ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಪ್ರಿಯರೇ. ಓಕೆ ಪ್ರಿಯರೇ, ಈ ತಪ್ಪಿ ಹೋದ ಮಗನ ವಿಷಯದಲ್ಲಿ ನಮ್ಮೆಲ್ಲರಿಗೆ ನಮ್ಮ ಕಾನ್ಫಿಡೆನ್ಸ್ ಆಗಿರೋದೇನೆಂದರೆ, ಅವನು ತಂದೆಯ ಆಸ್ತಿಯನ್ನು ಹಾಳು ಮಾಡಿ ಮತ್ತು ವ್ಯಭಿಚಾರಕ್ಕೆ ಗುರಿಯಾಗಿ ಮತ್ತು ದುಂದನಕ್ಕೆ ಗುರಿಯಾಗಿ ಮತ್ತು ಸ್ಮೋಕಿಂಗು, ಡ್ರಿಂಕಿಂಗು, ಎಲ್ಲ ಚಟುವಟಿಕೆಗಳಿಗೆ ಗುರಿಯಾಗಿ ಅವನು ದಾರಿ ತಪ್ಪಿದ, ಎಲ್ಲ ಆಸ್ತಿಯನ್ನು ಹಾಳು ಮಾಡಿಕೊಂಡ. ಅನಂತರ ಅವನ ಮನವರಿಕೆ ಬಂತು, ಆಲೋಚನೆ ಬಂತು. ಊಟ ಇಲ್ಲದೆ ಹಸುವಿನಿಂದ ಒದ್ದಾಡುವಂಥ ಸಮಯದಲ್ಲಿ ಅವನಿಗೆ ತಂದೆ ನೆನಪು ಬಂದ. ತಂದೆ ಮನೆಗೆ ಹೋಗಬೇಕು, ಕನಿಷ್ಠ ಇಲ್ಲಿ ಮಾಡೋ ಕೂಲಿ ಕೆಲಸ ನನ್ನ ತಂದೆಯ ಮನೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಅವನೇ ಅರಿವು ಮೂಡಿಸಿಕೊಂಡು ಪಶ್ಚಾತ್ತಾಪದಿಂದಲೂ ತಂದೆ ಬಳಿಗೆ ಬರುವುದನ್ನು ನಮಗೆ ಗೊತ್ತು, ಎಲ್ಲರೂ ಕೇಳಿದ್ದೀರ. ಹೌದಾ? ಒಂದು ಸಲ ವಚನಗಳನ್ನು ನೋಡಿಕೊಂಡು ಮತ್ತೊಂದು ಸಲ ನೆಮಲಾಕ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ಲೂಕನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ. ಲೂಕನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನದಿಂದ 18ನೇ ವಚನದಿಂದ ಓದಿಕೊಳ್ಳೋಣ ಪ್ರಿಯರೇ. ಆಗ ಅವನಿಗೆ ಬುದ್ಧಿ ಬಂದು ಅವನು ನಾನೇ ಓದಿಕೊಳ್ಳುತ್ತೀನಿ, ನಾನು ಓದಂದಾಗ ನನಗೆ ಕನ್ಫ್ಯೂಸ್ ಆದಾಗ ನೀವು ಓದ್ರಿ ಪ್ಲೀಸು. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ,
ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಬಳಿಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯ ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆ ಮಾಡ್ತಕ್ಕಂಥ ಕಾರ್ಯಕ್ರಮನ ಮಾಡ್ತಾನೆ. ಇಲ್ಲಿ ಮಗ ಅವನಿಗೆ ಪಶ್ಚಾತ್ತಾಪ ಆಗಿದೆ, ಮನವರಿಕೆ ಆಗಿದೆ. ನಾನು ಇಷ್ಟು ದಿನ ನಾನು ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಯಿತು ಪ್ರಿಯರೇ. ಯಾಕಂದರೆ ನಾನು ಪಾಪ ಮಾಡಿದ್ದೇನೆ, ನಾನು ದ್ರೋಹ ಮಾಡಿದ್ದೇನೆ, ನನ್ನ ತಂದೆಗೂ ಮತ್ತು ಪರಲೋಕಕ್ಕೂ ನಾನು ವಿರೋಧವಾಗಿ ನಡೆದುಕೊಂಡಿದ್ದೇನೆ, ನಾನಿದು ಮಾಡಬಾರ್ದೆಲ್ಲ ಕೆಲಸ ಮಾಡಿದ್ದೇನಲ್ಲ ಅಂಥೇಳಿ ತನ್ನನ್ನು ತಾನು ತಿದ್ದಿಕೊಂಡು ತಪ್ಪು ಒಪ್ಪಿಕೊಂಡು ತಂದೆಯ ಬಳಿಗೆ ಬರುವುದನ್ನು ನಾವು ನೋಡ್ತಾ ಇದ್ದೀವಿ, ಹೌದಾ ಇಲ್ವಾ? ತನ್ನ ತಪ್ಪನ್ನು ತಿದ್ದಿಕೊಂಡು ಇನ್ನು ಮೇಲೆ ನಾನು ಪಾಪ ಮಾಡಬಾರದು, ಆ ಕೆಲಸ ನಾನು ಮಾಡಲೇಬಾರದು, ನನ್ನ ತಂದೆಗೆ ಒಳಪಡಬೇಕು, ನನ್ನ ತಂದೆ ಹೇಳಿದಂತೆ ನನ್ನ ಜೀವನ ಮಾಡಬೇಕಂತೇಳಿ ಅವ್ರು ಅಂದ್ಕೊಂಡು ತಂದೆ ಮುಂದೆ ಬಂದು ಮೊಣಕಾಲಚ್ಚಿ ಬೇಡಿಕೊಳ್ತಾನ, ಪಶ್ಚಾತ್ತಾಪ ಪಡ್ತಾನೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತು ಪ್ರಿಯರೇ. ಇಂಥ ಮಗನನ್ನು ತಂದೆ ಕ್ಷಮಿಸಿ ಅವನಿಗೊಂದು ಬಂಗಾರ ಉಂಗುರ ತೊಡಿಸಿ, ಅವನಿಗೆ ನಿಲುವಂಗಿಯನ್ನು ಹಾಕಿಸಿ, ಅವನು ಚಪ್ಪಲಿ ತೊಡಿಸಿ, ಅವನಿಗೆ ಒಂದು ಔತಣವನ್ನು ಏರ್ಪಾಟು ಮಾಡಿ ಸಂತೋಷ ಹಂಚಿಕೊಳ್ಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರಿಯರೇ. ಭಾಳಷ್ಟು ಸಂತೋಷ, ಸಂಭ್ರಮದಿಂದ ಇದ್ದಾರೆ, ಎಲ್ಲ ಊರು ಜನ ಸೇರಿಕೊಂಡಿದ್ದಾರೆ. ಆ ಸಂಭ್ರಮದಲ್ಲಿ ಅಲ್ಲೇ ಇದ್ದಂಥ ದೊಡ್ಡ ಮಗ ಅವನು ಹೊಲದಲ್ಲಿಂದ ಮನೆಗೆ ಬಂದ ನಂತರ ಅವನು ಕೇಳ್ತಾನೆ, ಒಂದು ಆಳು ಮನುಷ್ಯನ ಕರೆದು ಕೇಳ್ತಾನೆ, ಯಾಕೆ ನಮ್ಮ ಮನೆಯಲ್ಲಿ ವಿನೋದ, ಯಾಕೆ ಇಷ್ಟು ಸಂಭ್ರಮ, ಇಷ್ಟು ಸಂತೋಷ, ಏನು ನಡೀತಾ ಇದೆ ಮನೆಯಲ್ಲಿ ನನಗೆ ಗೊತ್ತಿಲ್ಲ, ಅದು ಜಸ್ಟ್ ಹೊಲದಾಗಲಿಂದ ಬರ್ತಾ ಇದ್ದಾನೆ, ಯಾಕೆ ಈ ಸಂಭ್ರಮ ಅಂತ ಕೇಳಿದಾಗ ಒಂದು ಹಾಳು ಹೇಳ್ತಾನೆ, ಏನಿಲ್ಲ, ನಿಮ್ಮ ತಮ್ಮ ಬಂದಿದ್ದಾನೆ, ನಿಮ್ಮ ತಮ್ಮ ಬಂದದಕ್ಕಾಗಿ ನಿಮ್ಮಪ್ಪ ಸಂತೋಷದ ಕಾರ್ಯಕ್ರಮವನ್ನು, ಈ ವಿನೋದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾನೆ ಅಂತಂದಾಗ ಅವನು ಸಿಟ್ಟುಗೊಳ್ತಾನೆ ಪ್ರಿಯರೇ. ಸಿಟ್ಟುಗೊಂಡು ಮನಸ್ಸು ಮುರುಕೊಂಡು ಹೊರಗಡೆ ನಿಂತುಕೊಂಡು 25ನೇ ವಚನದಿಂದ ನಾವು ನೋಡಿದಾಗ ಆ ಮಗ ಭಾಳಷ್ಟು ಮನಸ್ಸು ನೊಂದುಕೊಂಡಂಥ ವಿಷಯ ನಾವು ನೋಡ್ತೀವಿ ಪ್ರಿಯರೇ. 25ನೇ ವಚನದಲ್ಲಿ, ಆದರೆ ಅವನ ಹಿರಿಯ ಮಗನು ಹೊಲದಲ್ಲಿ ಇದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುವಾಗ ವಾದ್ಯ ನರ್ತಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದಿದ್ದರಿಂದ ನಿನ್ನ ತಂದೆಯ ಆ ಕೊಬ್ಬಿಸಿದ ಊರನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲ ಬಂದವನನ್ನು ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ನನಗೇನು ಕೊಟ್ಟಿಲ್ಲಲ್ಲ, ನಾನು ಇಷ್ಟು ವರ್ಷ ನಿನ್ನ ಬಳಿ ಇದ್ದೇನೆ, ಒಂದು ಸಲ ಆದರೂ ನನಗೆ ಈ ಸಂತೋಷದಿಂದ ನೀನು ಆರಾಮಾಗಿರು ಅಂತೇಳಿ ನಾನು ನನ್ನ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಿಕೊಳ್ಳುವುದಕ್ಕೆ ಒಂದು ಕುರಿಮರಿ ಆದರೂ ಆಡುಮರಿ ಆದರೂ ಕೊಟ್ಟಿಲ್ಲಲ್ಲ. ಈಗ ಅವನು ಎಲ್ಲ ಸೂಳೆಗರಿಕೆ ಮಾಡಿ, ವಿಚಾರ ಮಾಡಿ, ಮೋಸ ಮಾಡಿ, ನಿನ್ನ ಆಸ್ತಿ ಎಲ್ಲ ದೌಂದ ಮಾಡಿ ನಾಶ ಮಾಡಿರ್ತಕ್ಕಂಥ ಅವನು ತಿರುಗಿ ಬಂದರೆ ಅವನಿಗಿಷ್ಟು ಸಂಭ್ರಮದಿಂದ ನೀನು ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ ಅಂಥೇಳಿ ತಮ್ಮನೆಗೆ ಮಾಡಿರುವುದನ್ನು ನೋಡಿ ಇವನು ಹೊಟ್ಟೆ ಕಿಚ್ಚುಪಟ್ಟು ಅಥವಾ ಸಿಟ್ಟುಗೊಂಡು ಮನಸ್ಸು ಮುರುಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಅವಾಗ ತಂದೆ ಹೇಳ್ತಾನೆ ಅವನಿಗೆ, ಇಲ್ಲಪ್ಪ, ಅವನು ಸತ್ತೋಗಿದ್ದ ಅಂದ್ಕೊಂಡಿದ್ದ, ಅವನು ಮತ್ತೆ ಪುನಃ ತಿರುಗಿ ಬಂದಿದ್ದಾನೆ, ಅವನು ಸಜೀವನಾಗಿ ಬಂದಿದ್ದಾನಲ್ಲ, ನೀನು ಯಾವಾಗಲೂ ನನ್ನ ಹತ್ರ ಇರ್ತೀಯಲ್ಲ, ನಿನಗೇನು ಪ್ರಾಬ್ಲಮ್ ಇದೆ, ನಿನಗೇನು ಕಡಿಮೆ ಮಾಡಿದ್ದೀನಿ ಅಂತೇಳಿ ಅಂತ ತಂದೆ ಹೇಳುವುದನ್ನು ನಾವು ನೋಡ್ತೀವಿ ಪ್ರಿಯರೇ. ಇಲ್ಲಿ ನಾನು ಒಂದು ಪ್ರಶ್ನೆ ಇದೆ ಪ್ರಿಯರೇ ನಿಮ್ಮನ್ನು ಕೇಳೋದಕ್ಕೆ, ನಾನು ಯಾಕೆ ಇವನಿಗೆ ಅಷ್ಟೊಂದು ಅಸೂಯೆ? ತಂದೆಯ ಬಳಿಯಲ್ಲಿದ್ದವರು ಯಾರು ಅಂತಂದರೆ ದಾರಿ ತಪ್ಪಿದವನು ಅಂದರೆ ಲೋಕದಲ್ಲಿ ಪಾಪ ಮಾಡುವಂಥವನು ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಉದಾಹರಣೆ ಯಾಕೆ ಕೊಟ್ಟಿದ್ದಾನೆ ಯೇಸು ಸ್ವಾಮಿ? ಈ ಒಂದು ಸಾಮ್ಯದ ಅಥವಾ ಈ ಒಂದು ಎಕ್ಸಾಂಪಲ್ ಆಗಿ ನಮಗೆ ಯಾಕೆ ಬೋಧನೆ ಮಾಡಿದ್ದಾನೆಂದರೆ, ದಾರಿ ತಪ್ಪಿದವನು ಯಾರಂದರೆ ಪಾಪ ಮಾಡುವಂಥವನು ಅಂತ, ಹೌದಾ ಇಲ್ಲ? ತಂದೆಯ ಬಳಿಯಲ್ಲಿರುವವನು ಯಾರು ಅಂತಂದರೆ ದೇವರ ವಾಕ್ಯದಲ್ಲಿರುವವನು ಅಂತ ನಮಗೆ ಅರ್ಥ ಆಗಬೇಕು. ತಂದೆಯ ಬಳಿಯಲ್ಲಿರುವವನು ಯಾರು? ವಾಕ್ಯಕ್ಕೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ವ್ಯಕ್ತಿ. ಇವನು ದಾರಿ ತಪ್ಪಿದವನ ಪಾಪ ಮಾಡುವಂಥವನು. ಈಗ ಪಾಪ ಮಾಡುವಂಥವನು ತನ್ನನ್ನು ತಾನು ಬದಲಿಸಿಕೊಂಡು ಕ್ಷಮಾಪಣೆ ಕೇಳಿಕೊಂಡು
ಪಶ್ಚಾತ್ತಾಪದಿಂದಲೂ ತಂದೆಯ ಬಳಿಗೆ ಬಂದಾಗ, ದೇವರ ಬಳಿಗೆ ಬಂದಾಗ, ದೇವರು ಅವನ ತಪ್ಪುಗಳನ್ನು ಕ್ಷಮಿಸಿ ಅವನು ನನ್ನ ಮಗ ಸತ್ತು ಹೋಗಿದ್ದಿರ್ತಕ್ಕಂಥವನು ತಿರುಗಿ ಪುನಃ ಎದ್ದು ಬಂದಿದ್ದಾನಲ್ಲ ಅಂತೇಳಿ ಸಂಭ್ರಮದಿಂದ ಇರುವಾಗ, ನಾನು ಯಾವಾಗಲೂ ದೇವರ ಹತ್ರನೇ ಇದ್ದೀನಿ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಬೈಬಲ್ ಓದ್ತಾ ಇದ್ದೀನಿ, ನಾನು ಭಕ್ತಿಯಲ್ಲಿ ಇದ್ದೀನಿ ಅಂದ್ಕೊಳ್ತಕ್ಕಂಥವನಿಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು? ಇದು ನನ್ನ ಪ್ರಶ್ನೆ. ಯಾಕೆ ನಿನಗೆ ದೇವರೇ ಸಂತೋಷ ಪಡುವಾಗ ಆ ಸಂತೋಷದಲ್ಲಿ ನೀನು ಯಾಕೆ ಪಾಲುಗಾರನಾಗ್ತಾ ಇಲ್ಲ? ಇದೇ ಅಧ್ಯಾಯ 7ನೇ ವಚನದಲ್ಲಿ ಏನಿದೆ ಒಂದು ಸಲ ಓದ್ರಿ ನೋಡೋಣ. ಇದೇ ಅಧ್ಯಾಯ 7ನೇ ವಚನದಲ್ಲಿ ನೋಡೋಣ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಕಾಶವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಏನು ಹೇಳಿದೆ 9ನೇ ವಚನದಲ್ಲಿ? ದೇವರ ಕಡೆಗೆ ತಿರುಗಿಕೊಳ್ಳದೆ 99 ಮಂದಿ ನೀತಿವಂತರಂತೆ. ಇವರು ಯಾವ ನೀತಿವಂತರು? ಇವರು ಹೇಳ್ರಿ, ಯಾವ ನೀತಿವಂತರಂತ? ದೇವರ ಕಡೆಗೆ ತಿರುಗಿಕೊಳ್ಳದೆ ಇರುವಂಥ ನೀತಿವಂತರ. ಮನಸ್ಸು ಬದಲಾಗಿಲ್ಲ, ಹೃದಯ ಶುದ್ಧಿಲ್ಲ, ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿಕೊಂಡಿಲ್ಲ, ಸಂಪೂರ್ಣ ವಿಧೇಯತೆ ತೋರಿಸಿಲ್ಲ. ಬಟ್ ಇವ್ರು ಯಾರಂತ ಇವರು? ನೀತಿವಂತರಂತ. ನೀತಿವಂತರಂದ್ರೆ ಅರ್ಥ ಇಲ್ರಿ, ನಿಜಾಯಿತಿಯಾಗಿ ಬದುಕುವನು, ದೇವರ ವಾಕ್ಯದ ಪ್ರಕಾರ ಬದುಕುವನು ನೀತಿವಂತನು. ಮತ್ತು ಇವರು ಯಾರು ನೀತಿವಂತರಂತ? ದೇವರ ಕಡೆಗೆ ತಿರುಗದೇ ಇರುವಂಥ ನೀತಿವಂತರು. ತಂದೆಯ ಮನೆಯಲ್ಲಿದ್ದುಕೊಂಡು ತಂದೆಯ ಚಿತ್ತದಂತೆ ನಡಿತೀನಿ ಅನ್ಕೊಂಡಂಥವನು ಏನು ಮಾತಾಡ್ತಾ ಇದ್ದಾನಂದರೆ, ಅವನಿಗೆ ಯಾಕೆ, ಅವನ ವಿಷಯದಲ್ಲಿ ನೀನು ಯಾಕೆ ಅಷ್ಟು ಸಂತೋಷ ಪಡ್ತಾ ಇದೀಯಾ? ಇಲ್ಲಿ ಹೇಳ್ತಾ ಇದೆ 7ನೇ ವಚನದಲ್ಲಿ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ಸಂತೋಷ ಎಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಇವತ್ತು ಭಾಳಷ್ಟು ಜನಪ್ರಿಯರೇ ಯಾರಾದರೂ ಹೊಸದಾಗಿ ಚರ್ಚಿಗೆ ಸೇರಿದಾಗ, ಹೊಸದಾಗಿ ನಮ್ಮ ಮಂಡಲಿಗೆ ಸೇರಿದಾಗ ಅವನ ವಿಷಯದಲ್ಲಿ ಸಂತೋಷಕ್ಕಿಂತ ದುಃಖ ಭಾಳ ಇರ್ತದೆ, ಸಂತೋಷ ಭಾಳ ಇರ್ತದೆ. ನಿಜ ಹೇಳ್ರಿ ನೋಡೋಣ, ನಿಜ ಮಾತಾಡ್ರಿ. ಯಾರಾದರೂ ಹೊಸಬಾಗಿ ಅಂದರೆ ನಮ್ಮಲ್ಲಿರ್ತಕ್ಕಂಥವನ್ನೇ ಸಂಪೂರ್ಣವಾಗಿ ಬದಲಾಗಿ ನಾನು ದೇವರ ಸೇವೆ ಮಾಡಬೇಕು, ದೇವರಿಗೋಸ್ಕರ ಬದುಕಬೇಕು, ದೇವರಂತೆ ನಡಿಬೇಕಂತ ಅನ್ಕೊಂಡು ಬಂದಂಥ ವ್ಯಕ್ತಿಯನ್ನು ನೋಡಿದಾಗ ಇವ್ರು ಅಂತಿರ್ತಾರೆ, ಇವನು ಬದಲಾಗ್ತಾನಂದ್ರೆ ನಾನು ನಂಬೋಕ್ಕಾಗಲ್ಲಪ್ಪ, ಇದೆಲ್ಲ ಸುಳ್ಳು. ಯಾಕಂದರೆ ಅವನು ಎಂಥವ ನಂಬೋದು ನನಗೆ ಭಾಳ ಗೊತ್ತು. ಇವರು ಸರ್ಟಿಫಿಕೇಟ್ ಕೊಡ್ತಾ ಇರ್ತಾರೆ, ಅವನು ಬದಲಾಗಲ್ಲ, ಅವನೆಷ್ಟು ಕುರೀರಿ ಅಂತ ನನಗೆ ಗೊತ್ತು. ಅವನ ಮನಸ್ಸು ಬದಲಾಗ್ತದೆ ಅಂದ್ರೆ ನಾನು ಹೇಳೋಕ್ಕಾಗಲ್ಲ. ಅಂದರೆ ಒಬ್ಬ ಮನುಷ್ಯ ಬದಲಾಗಿದ್ದಾನೆ, ದೇವರ ಕಡೆಗೆ ಬಂದಿದ್ದಾನೆ ಅಂದ ತಕ್ಷಣವೇ ಎಲ್ಲರೂ ಕೂಡ ಸಂತೋಷ ಪಡ್ಬೇಕಂತ. ಪರಲೋಕದಲ್ಲಿ ಯಾರ್ಯಾರು ಸಂತೋಷ ಪಡ್ತಾರಂತ? ದೇವರು ಮತ್ತು ದೇವ ದೂತರು. ಸಂಭ್ರಮ ಇದೆ ತಾನೆ. ಭೂಮಿ ಮೇಲೆ ಒಬ್ಬನು ಬದಲಾದರೆ, ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿರುವ ದೇವರು ಸಂತೋಷ ಪಟ್ಟಾಗ ಸಭೆಯಲ್ಲಿರ್ತಕ್ಕಂಥ ನಾವ್ಯಾಕೆ ಸಂತೋಷ ಪಡಬಾರ್ದು? ಯಾವಾಗಲೂ ದೇವರಲ್ಲೇ ಇದ್ದುಕೊಂಡಿನಿ ಅಂತೇಳಿ, ನಾನು 20 ವರ್ಷ ಆಯಿತು ಬ್ರದರ್ ನಾನು ದೇವ್ರು ನಂಬಿ. ಯಾವಾಗಲೂ ಬ್ರದರ್ ನಾನು ದೇವ್ರು ಬಿಟ್ಟು ಯಾವುದು ಮಾಡಲ್ಲ ಬ್ರದರ್, ವಿಗ್ರಹಾರಾಧನೆ ಮಾಡಲ್ಲ ಬ್ರದರ್, ನಾನು ಪೂಜೆ ಮಾಡಲ್ಲ ಬ್ರದರ್, ನಾನು ವಿಗ್ರಹಕ್ಕೆ ಅರ್ಪಿಸಿದ್ದು ತಿನ್ನಲ್ಲ ಬ್ರದರ್, ನಾನು ಅದು ಮಾಡಲ್ಲ ಬ್ರದರ್, ನಾನು 20 ವರ್ಷ ಬ್ರದರ್ ಈ ಸಭೆಯನ್ನು ಅಂಟುಕೊಂಡಿದ್ದೀನಿ ಬ್ರದರ್. ಏನು ಮಾಡ್ತಾ ಇದೆಯಾ ನೀನು ಸಭೆಯಲ್ಲಿ? 20 ವರ್ಷದಿಂದ ಏನು ಮಾಡ್ತಾ ಇದೆಯಾ ನೀನು? ಏನು ಬದಲಾಗಿದ್ದೀನಿ ನೀನು? ದೇವ್ರನ್ನ ಅಂಟುಕೊಂಡಿದ್ದೀಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವ್ರನ್ನ ನಿಜವಾಗ್ಲೂ ಅಂಟುಕೊಂಡಿದ್ದೀಯಾ? ಇಲ್ಲ ಹೊಟ್ಟೆ ಕಿಚ್ಚಿನಿಂದ, ಅಸಹ್ಯದಿಂದ, ಅಸೂಯದಿಂದ, ನಾನೇ ದೊಡ್ಡವನನ್ನಂಥ ಧೀಮದಿಂದ ನೀನೇನಾದರೂ ಸಭೆಯಲ್ಲಿದ್ದೀಯಾ? ನೀನು ಸಭೆಯಲ್ಲಿದ್ದಂಥ ನೀನು ದೇವರನ್ನು ಹತ್ತಿಕೊಂಡಿದ್ದೀಯಾ ನೀನು? ಅಥವಾ ಕೇವಲವಾಗಿದ್ದೀಯಾ ನೀನು ಸಭೆಯಲ್ಲಿ? ಒಬ್ಬ ನಂಬರ್ಶಿಪ್ ಆಗಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀಯಾ ನೀನು? ಸಭೆಯಲ್ಲಿ ನಿನ್ನ ಕಾರ್ಯಕ್ರಮಗಳೇನು? ಸಭೆಯಲ್ಲಿ ನಿನ್ನ ಭಕ್ತಿ ಏನು? ಸಭೆಯಲ್ಲಿ ನೀನು ಮಾಡ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮಗಳಂಥವು, ನೀನು ದೇವರಿಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳೇನು? ಸುಮ್ಮನೆ ಹೆಸರಿಗೆ ಮಾತ್ರ ನಾನು ಚರ್ಚಿನಲ್ಲಿ ಇದ್ದಂಥ ಒಬ್ಬ ಸದಸ್ಯನ ನೀನು? ಆ ದೊಡ್ಡವನ ಅದೇ ಆಲೋಚನೆ, ತಂದೆಯನ್ನು ಹತ್ತುಕೊಂಡಿದ್ದಾನೆ ಅನ್ಕೊತಿದ್ದಾನೆ. ಒಂದು ಮಾತು ಹೇಳ ಪ್ರಿಯರೇ,
ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಿ ಎಂಬ ಮಾತು ಬೈಬಲಲ್ಲಿ ಐತೇ ಇಲ್ಲ, ಐತೇ ಇಲ್ಲ. ಆ ದೊಡ್ಡವನಿಗೆ ಗೊತ್ತೈತೇ ಇಲ್ಲ, ದೊಡ್ಡವನಿಗೆ ಗೊತ್ತೈತೇ ಇಲ್ಲ, ಗೊತ್ತಿದೆ. ಮತ್ತು ಗೊತ್ತಿದ್ದ ಮೇಲೆ ಅವನು ಬದಲಾಗಿ ಪಶ್ಚಾತ್ತಾಪದಿಂದ ತಂದೆ ಮನೆಗೆ ಬಂದು, ಅಪ್ಪ ನಾನು ಪಾಪಿ ಅಪ್ಪ, ನಿನ್ನ ಮಗನ ಅನಿಸಿಕೊಳ್ಳುವುದಕ್ಕೆ ಯೋಗ್ಯ ನನಗಿಲ್ಲಪ್ಪ, ನಾನೊಬ್ಬ ಹಾಳ ಮನುಷ್ಯನಾಗಿ ನಿನ್ನ ಮನೆಯಲ್ಲಿ ದುಡಿತೀನಪ್ಪ, ಒಂದಪ್ಪತ್ತು ಊಟ ಕೊಡಪ್ಪ ಸಾಕು ಅಂತೇಳಿ ಅಷ್ಟು ತಗ್ಗಿಸಿಕೊಂಡು ಬಂದಿರತಕ್ಕಂಥ ಅವರ ತಮ್ಮನ ವಿಷಯದಲ್ಲಿ ಇವನಿಗೆ ಯಾಕೆ ಸಂತೋಷ ಆಗಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಇವನಿಗೆ ಯಾಕೆ ಸಂಭ್ರಮ ಆಗಲಿಲ್ಲ? ಇವನಿಗೆ ಯಾಕೆ ಇಷ್ಟು ಅಸೂಯೆ? ಇವನಿಗೆ ಯಾಕೆ ಅಪ್ಪ ಅಷ್ಟು ಸಂಭ್ರಮದಿಂದ ಕಾರ್ಯಕ್ರಮ ಮಾಡುವಾಗ ಏನ್ರಿ ಆಳು ಮನುಷ್ಯನ ಕರೆದು ಕೇಳಿದ ಅವನು ಏನಂತ, ಯಾಕೆ ನನ್ನ ಮನೆಯಲ್ಲಿ ಏನು ಭಾಳ DJ ಸೌಂಡ್ ಕೇಳಿಸ್ತಾ ಇದೆ, ಏನು ನಡೆದಿದೆ ಮನೆಯಲ್ಲಿ ಅಂತ ಕೇಳಿದ. ಅವನು ಹೇಳ್ದ, ನಿಮ್ಮ ತಮ್ಮ ತಿರುಗಿ ಬಂದಾನೋ ಅಂತ ಹೇಳಿದ. ಅವಾಗ ಏನಾಗ್ಬೇಕಾರೆ ಅವನ ಫೇಸಲ್ಲಿ ರೀಡಿಂಗ್ ಹೆಂಗಿರ್ಬೇಕು ಹೇಳ್ರಿ ನೋಡೋಣ, ಅವನ ಫೇಸಲ್ಲಿ ಹೆಂಗಿರ್ಬೇಕು ಹೇಳ್ರಿ ನೋಡೋಣ. ನನ್ನ ತಮ್ಮ ಬಂದಿದ್ದಾನ, ನನ್ನ ತಮ್ಮ ನೋಡಿ 20 ವರ್ಷ ಆಯಿತು, ಅವನು ಭೂಮಿ ಮೇಲೆ ಇದಾನಂತಲೇ ಅಂದ್ಕೊಂಡಿದ್ದಿಲ್ಲ ನಾನು, ಅವನು ಜೀವಂತವಾಗಿದ್ದಾನ, ಮನೆಗೆ ತಿರುಗಿ ಬಂದಿದ್ದಾನ. ಅಬ್ಬಬ್ಬಬ್ಬಬ್ಬಬ್ಬ, ಓಡಿ ಹೋಗಿ ಕೊರಳಿಗೆ ಕೈ ಹಾಕಿ ಅಪ್ಪಿಕೊಂಡು ಎತ್ತಿಕೊಂಡು ಮುದ್ದಾಡಬೇಕಾದಂಥ ಅಣ್ಣ. ದಾರಿ ತಪ್ಪಿದ ಮಗ, ಹಾಳಾಗಿರ್ತಕ್ಕಂಥ ತಮ್ಮ, ನಿರ್ಜೀವವಾಗಿ ಅವನು ಭೂಮಿ ಮೇಲೆ ಇದಾನೋ ಇಲ್ಲಂತ ತಿಳಿದೇ ಇರ್ತಕ್ಕಂಥ ತಮ್ಮ ಜೀವಂತವಾಗಿ ಬಂದಿದ್ದಾನಂತಂದರೆ ಅಪ್ಪನಿಗಿಂತ ಮೊದಲು ಅಣ್ಣ ಸಂತೋಷ ಪಡಬೇಕಾಗಿದೆ ಪ್ರಿಯರೇ. ಅಂಥದರಲ್ಲಿ ಅವನಿಗೆ ಸಂತೋಷದ ಮುಖನೇ ಕಾಣ್ತಾ ಇಲ್ಲ. ಅದು ಬೇರೆ ಸಿಟ್ಟುಕೊಂಡಿದ್ದಾನಂತೇಳಿ ಬೈಬಲಲ್ಲಿ ಬರೆದಿದೆ. ನಿನಗೆ ಯಾಕಪ್ಪ ಸಿಟ್ಟು? ನಿನಗೆ ಯಾಕೆ? ತಂದೆ ಹೇಳ್ತಾ ಇದ್ದಾನೆ, ನಾನು ಸಂತೋಷ ಪಡುವುದು ನ್ಯಾಯ ಆಯಿತು ಯಪ್ಪ. ಯಾಕೆ? ನನ್ನ ಮಗ ತಿರುಗಿ ಬಂದಾನ. ನಿಜವಾಗ್ಲೂ ಲೋಕದಲ್ಲಿರ್ತಕ್ಕಂಥವರು ಒಂದು ಪಾಪಿ ಅಂತೇಳಿ ಒಪ್ಪಿಕೊಂಡು ಬಂದಾಗ ಅವನನ್ನು ಸೇರಿಸಿಕೊಂಡು ಸಂತೋಷಿಸುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಪ್ರಿಯರೇ. ಆ ಸಭೆಯಲ್ಲಿ ಯಾರಾದರೂ ದೇವರ ಕಾರ್ಯಗಳನ್ನು ಮಾಡ್ತಿದ್ರೆ ಅಂಥವನ್ನು ನೋಡಿ ನಾವು ಬಹಳಷ್ಟು ಸಂತೋಷ ಪಡಬೇಕಾಗಿದೆ ಪ್ರಿಯರೇ. ನಮಗಿಂತ ಹಿಂದ ಬಂದು ಅವನು ಮುಂದೆ ಹೋಗ್ತಾ ಇದ್ದಾನಂತೇಳಿ ಹೊಟ್ಟೆ ಕಿಚ್ಚಿ ಪಡದೆ ಇನ್ನೂ ಹೆಚ್ಚಾಗಿ ಸಂತೋಷಪಟ್ಟು ಅವನಿಗೆ ಸಹಕರಿಸಬೇಕಾಗಿದೆ ಪ್ರಿಯರೇ. ಅಂಥದನ್ನು ಬಿಟ್ಟು ಯಾಕಪ್ಪ ಇಂಥ ಹೊಟ್ಟೆ ಕಿಚ್ಚಿನಿಂದ ಸಭೆಯಲ್ಲಿ ಸದಸ್ಯರಾಗಿ ಬಾಳ್ತಾ ಇದ್ದಾರೆ. ಇವತ್ತು ಎಲ್ಲ ಸಭೆಗಳಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ ಪ್ರಿಯರೇ, ಈ ಒಂದು ಗುಣಗಣಗಳನ್ನು ಇರತಕ್ಕಂಥವರು. ಅದು ಸರಿಯಾದಂತಹ ವ್ಯಕ್ತಿತ್ವ ಅಲ್ಲ ಪ್ರಿಯರೇ, ಅದು ಒಳ್ಳೆಯದಲ್ಲ. ಒಬ್ಬನು ತನ್ನ ಜೀವಿತವನ್ನು ಬದಲಾಯಿಸಿಕೊಂಡು ನಾನು ದೇವರಿಗಾಗಿ ಬದುಕಬೇಕಂತ ಅಂದ್ಕೊಂಡಾಗ ಅವನಿಗೆ ನಾವು ಏನು ಮಾಡಬೇಕಾದ್ರೆ ಧೈರ್ಯ ನೀಡಬೇಕಾಗಿದೆ, ಪ್ರೋತ್ಸಾಹ ಕೊಡಬೇಕಾಗಿದೆ. ಅವನನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವರಲ್ಲಿ ಬೆಳೆಸಬೇಕಾದಂಥ ಜವಾಬ್ದಾರಿ ಸಭೆಯಲ್ಲಿರ್ತಕ್ಕಂಥ ಎಲ್ಲರಿಗಿದೆ ಪ್ರಿಯರೇ. ಆದರೆ ಇವತ್ತು ಸಭೆಯಲ್ಲಿರ್ತಕ್ಕಂಥವರೆಲ್ಲರಿಗೆ ಅಂಥ ದೊಡ್ಡ ಗುಣ ಭಾಳಷ್ಟು ಕಡಿಮೆ ಅಂತೇಳಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಆಲೋಚನೆ ಮಾಡಿರಿ ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಅವನಲ್ಲಿರ್ತಕ್ಕಂಥ ಆಲೋಚನೆ, ಅವನಲ್ಲಿರ್ತಕ್ಕಂಥ ಅಸೂಯೆ ಇವತ್ತು ಸಭೆಗಳಲ್ಲಿ ಅನೇಕರಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅನೇಕರಲ್ಲಿ ಕೆಲವರು ಮಾತಾಡ್ತಾರೆ ಪ್ರಿಯರೇ, ಕೆಲವರು ಅವನ ದೇವ್ರು ನಂಬೇನಂತಂದರೆ ನನಗೇನು ಅಷ್ಟು ನಂಬಿಕೆ ಇಲ್ಲ. ಬಟ್ ಏನು ಮಾಡ್ತಾನೆ ನೋಡೋಣ, ನಾನು ಈಗೇ 25 ವರ್ಷ ಆಯಿತು, ನಾನು ಎಲ್ಲ ಮಾಡಿ ಮುಗಿಸಿದ್ದೀನಿ, ಈಗ ಬಂದಾನ ಏನು ಓಡ್ತಾನೆ ಸ್ಟೇಜಿಗೆ ಆಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ, ಬೈಬಲ್ ರೀಡಿಂಗ್ ಮಾಡೋದಕ್ಕೆ, ನೋಡೋಣ ಎಷ್ಟು ದಿನ ಒಳ್ಳೆಯವನಾಗಿ ಬದುಕ್ತಾನೆ, ನಾನು ನೋಡ್ತೀನಿ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಅಂಥ ಕೆಟ್ಟ ಗುಣ ನಮ್ಮಲ್ಲಿ ಯಾರಲ್ಲಿ ಇರಕೂಡದು. ನಿಜವಾಗಲೂ ದೇವರ ಮನೆಯಲ್ಲಿದ್ದುಕೊಂಡಿನಿ, ದೇವರ ಸಭೆಯಲ್ಲಿದ್ದುಕೊಂಡಿನಿ, ದೇವರ ಹತ್ರ ಇದ್ದುಕೊಂಡಿನಿ ಅಂತ ಹೇಳ್ತಕ್ಕಂಥವರು ಭಾಳಷ್ಟು ಮಂದಿ ದಾರಿ ತಪ್ಪಿದ್ದಾರೆ. ಅದಕ್ಕೆ ನನ್ನ ಪ್ರಶ್ನೆ, ನನ್ನ ಅಂಶನೇ ಅದು ಪ್ರಿಯರೇ. ಏನಂತ ಹೇಳಿದ್ದೀನಿ? ದಾರಿ ತಪ್ಪಿದವನು ದೊಡ್ಡವನ ಚಿಕ್ಕವನೇ ಕಾಣ್ತಾನೆ ನಮಗೆ. ಯಾಕಂದರೆ ಅವನು ಘೋರವಾದ ಪಾಪ ಮಾಡಿದಾನ ಅಂತೇಳಿ ಅವನು ಕಾಣ್ತಾನೆ ಪ್ರಿಯರೇ. ಒಳಗೊಳಗೆ ದೈವತ್ವದಲ್ಲಿ ಇದ್ದೀನಂತ ಅಂದ್ಕೊಂಡವರು ಮಾಡ್ತಕ್ಕಂಥ ಪಾಪದ ಕಾರ್ಯಗಳು ನಮಗೆ ಕಾಣ್ತಾ ಇಲ್ಲ. ನಾನು ದೇವರ ಮನೆಯಲ್ಲಿ ಇದ್ದೀನಿ ಅಂತ ಹೇಳಿಕೊಂಡು ದಾರಿ ತಪ್ಪಿರತಕ್ಕಂಥ ಮಕ್ಕಳ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಪ್ರಿಯರೇ. ನಾನು ದೈವ ಲಕ್ಷಣಗಳನ್ನು ಹೊಂದಿಕೊಂಡಿದ್ದೀನಿ ಅಂತ ಮಾತಾಡಿಕೊಳ್ಳುವಂಥವ್ರ ವಿಷಯದಲ್ಲಿ ಮಾತಾಡ್ತೇನೆ. ಬಹುಶಃ ನಿಮ್ಮಲ್ಲಿ ಯಾರಾದರಂಥವ್ರು ಇದ್ದರೆ ಇವತ್ತೇ ಈ ಪಾಠ ಕೇಳಿದ ನಂತರ ಬದಲಾಗುವುದಕ್ಕೆ ಪ್ರಯತ್ನಿಸ್ತಾರೆ ಪ್ರಿಯರೇ. ನಾನು ದೇವರು ನಂಬಿದ್ದೀನಿ, ಸ್ಮೋಕಿಂಗ್ ಮಾಡ್ತಿರ್ತಾರ, ಸಿಗರೇಟ್ ಸೇದವರು ಇದ್ದಾರ, ಡ್ರಿಂಕ್ ಮಾಡೋರು ಇದ್ದಾರ,
ನಾನು ದೇವರಲ್ಲಿದ್ದೀನಿ, ವಾರ ವಾರ ರೊಟ್ಟಿ ಮುರಿತಾರ, ಕರ್ತನ ಭೋಜನದಲ್ಲಿ ಪಾಲುವಂತಾರ, ಸುವಾರ್ಥ ಸಭೆಗಳಲ್ಲಿ ಪಾಲುವಂತಾರ, ಪ್ರತಿಯೊಂದು ವಿಷಯದಲ್ಲಿ ಪಾಲುವಂತಾರ. ಹಂಗೆ ಸಿಗರೇಟುಗಳು ಬೀಡಿಗಳು ಸೇದಂಥ ವ್ಯಕ್ತಿತ್ವಗಳಿದ್ದಾರೆ. ನಾನು ದೇವರಲ್ಲಿದ್ದೀನಿ, ವ್ಯಭಿಚಾರದ ಆಲೋಚನೆಗಳು, ನಾನು ದೇವರಲ್ಲಿದ್ದೀನಿ, ಮೋಸದ ಆಲೋಚನೆಗಳು, ನಾನು ದೇವರಲ್ಲಿದ್ದೀನಿ, ಕುತಂತ್ರದ ಆಲೋಚನೆಗಳು, ಕುಯುಕ್ತಿ ಆಲೋಚನೆಗಳು. ದೇವರ ಮನೆಯಲ್ಲಿ ಇದ್ದು ದಾರಿ ತಪ್ಪಿದ ಮಗ ನೀನು. ಅದು ಆಲೋಚನೆ ಮಾಡಿ. ನೀನು ಎಲ್ಲಿದ್ದೀನಿ ಅಂದ್ಕೊಂಡಿದ್ದಿ? ದೇವರ ಸಭೆಯಲ್ಲಿದ್ದೀನಿ ಅಂದ್ಕೊಂಡಿದ್ದಿ, ದೇವರ ಕುಟುಂಬದಲ್ಲಿದ್ದೀನಿ ಅಂದ್ಕೊಂಡಿದ್ದಿ, ನನ್ನ ತಂದೆ ಬಳೆ ಇದ್ದೀನಂತ ಅಂದ್ಕೊಂಡಿದ್ದಿ. ಆದರೆ ತಂದೆಯ ಬಳಿಯಲ್ಲಿದ್ದು ದಾರಿ ತಪ್ಪಿದಂಥ ಮಗ ನೀನು. ತಂದೆಯ ಬಳಿಯಲ್ಲಿದ್ದುಕೊಂಡು ದಾರಿ ತಪ್ಪಿರ್ತಕ್ಕಂಥ ಮಗಳು ನೀನು. ತಪ್ಪುವುದು ಬೇಡ ಪ್ರಿಯರೇ. ದೇವರು ಒಂದು ಪಾಪಿಯನ್ನು ಬದಲಾಯಿಸುವುದಕ್ಕೆ ಆತನು ಎಂತೆಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಒಬ್ಬ ಪಾಪಿಯನ್ನು ಕರೆದುಕೊಂಡು ಬಂದು ಸಭೆಯಲ್ಲಿ ಸೇರಿಸುವುದಕ್ಕೆ ಎಷ್ಟು ಪ್ರಯಾಸ ಪಡ್ತಾ ಇದ್ದಾನೆ ದೇವರು, ನಿನಗೆ ಗೊತ್ತಾ? ಒಬ್ಬ ಸಭೆ ಸೇವಕ ಒಂದು ಪಾಪಿಯನ್ನು ರಕ್ಷಿಸುವುದಕ್ಕೆ ಎಷ್ಟು ಪ್ರಯಾಸ ಪಡ್ತಾ ಇದ್ದಾನೆ ಗೊತ್ತಾ? ಪಕ್ಕದಲ್ಲಿರ್ತಕ್ಕಂಥ ನೀನು, ಸಹೋದರ ಆಗಿರ್ತಕ್ಕಂಥ ನೀನು, ಅಣ್ಣನಾಗಿರ್ತಕ್ಕಂಥ ನೀನು ಏನು ಮಾಡ್ತಾ ಇದೆಯಾ? ಮತ್ತು ಅವನಿಗಿಂತ ಮೊದಲು ನೀನು ದೇವರಲ್ಲಿ ಇದ್ದರೆ ನೀನು ಅಣ್ಣ ತಾನೇ ನೀನು. ಅವನ ವಯಸ್ಸು ದೊಡ್ಡದಾಗಿರ್ಬೋದು, ಸಣ್ಣದಾಗಿರ್ಬೋದು, ಇವತ್ತೇ ದೇವರ ಕಡೆಗೆ ತಿರುಗಿಕೊಂಡು ಬಂದಾನಂತಂದರೆ ಅವನಿಗಿಂತ ದೊಡ್ಡವನು ನೀನೇ ತಾನೇ. ದೊಡ್ಡವನ ಸ್ಥಾನದಲ್ಲಿದೆಯಾ, ಸಣ್ಣವನ ಸ್ಥಾನದಲ್ಲಿದೆಯಾ ನೀನು? ಯಾವ ಸ್ಥಾನದಲ್ಲಿದೆಯಾ ನೀನು? ಆಲೋಚನೆ ಮಾಡಬೇಕಾಗಿದೆ ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ. ಅದಕ್ಕೆ ಎಂಥವರು ಉದಾಹರಣೆಗಳು ಭಾಳ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ದೇವರಲ್ಲಿದ್ದುಕೊಂಡಿವಿ ಅಂತಕ್ಕಂಥವ್ರ ವಿಷಯದಲ್ಲಿ ದೇವರು ಭಾಳಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟು ಮಾತಾಡಿದ್ದಾನೆ ಪ್ರಿಯರೇ. ಇದೇ ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 11, 12ನೇ ವಚನ ನೋಡ್ರಿ. ನೀವೆಲ್ಲರೂ ಕೇಳಿರುವ ವಾಕ್ಯ, ಓದಿರುವ ವಾಕ್ಯ, ಆದರೆ ಒಂದು ಹೊಸತನವನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 18ನೇ ಅಧ್ಯಾಯ 11ನೇ ವಚನ. ಫರಿಸಾಯರು ಸುಂಕದವನು ನಿಂತುಕೊಂಡು ಪ್ರಾರ್ಥಿಸುವಾಗ ಫರಿಸಾಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ? ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದಂತೆ ಜನರಂತೆ ನಾನಲ್ಲ, ಈ ಸುಂಕದವನಂತೆ ನಾನಲ್ಲ. ತನ್ನನ್ನು ತಾನೇ ಹೊಗಳಿಕೊಳ್ತಾ ಇದ್ದಾನೆ, ತನ್ನನ್ನು ತಾನೇ ಹೆಚ್ಚಿಸಿಕೊಳ್ತಾ ಇದ್ದಾನೆ. ನಾನೇ ಪರಿಶುದ್ಧನು, ನಾನೇ ನೀತಿವಂತನು, ನಾನೇ ಸತ್ಯವಂತನು, ನಾನೇ ಯಥಾರ್ಥವಂತನು, ನಾನೇ ನಿನ್ನ ಸನ್ನಿಧಾನದಲ್ಲಿ ಇರ್ತಕ್ಕಂಥವನು, ನಾನೇ ನಿನ್ನ ಪಾತ್ರಕ್ಕೆ ಯೋಗ್ಯನು ನಾನು ಅಂತಕ್ಕಂಥ ಆಲೋಚನೆಯಿಂದ ಪ್ರಾರ್ಥನೆ ಮಾಡುವಂಥವನ ವಿಷಯದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಂಥ ಪ್ರಾರ್ಥನೆ ಹೇಗೆ ಮಾಡಬೇಕು ಗೊತ್ತಿಲ್ಲ. ಇನ್ನೂ ಭಾಳಷ್ಟು ಜನಕ್ಕೆ ಪ್ರಾರ್ಥನೆ ಮಾಡುವುದು ಗೊತ್ತಿಲ್ಲ. ತಾವು ಮಾಡ್ತಕ್ಕಂಥ ಪಾಪದ ಕಾರ್ಯಗಳೆಲ್ಲ ಮಾಡ್ತಾರೆ, ಪ್ರಾರ್ಥನೆ ಮಾಡೋದಕ್ಕೆ ಹೋದರೆ ಹೆಂಗೆ ಬರ್ತೇಳಿ? ಇವನೇನು ಹೇಳ್ತಾ ಇದ್ದಾನೆ? ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಇಲ್ಲಿ ನಾನು ಮೊದಲಿನಿಂದಲೂ ನಾನು ದೇವರಲ್ಲಿ ಇದ್ದುಕೊಂಡಿನಿ ಅಂತಕ್ಕಂಥವರಿಗೆ ಒಂದು ಗುಣಪಾಠ ಈ ಒಂದು ಪರಿಚಯನ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವರೇ, ಅವನಂತೆ ನಾನಲ್ಲ, ಎಲ್ಲ ಜನರಂತೆ ನಾನಲ್ಲ. ಅಂದರೆ ಎಲ್ಲ ಜನರು ನಿನ್ನ ದೃಷ್ಟಿಗೆ ಏನಾಗಿದ್ದಾರೆ? ಈಗ ಸುಂಕದವನು ಬಂದಿದ್ದಾನಲ್ಲ, ಸುಂಕದವನು ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ ದೇವರ ಸನ್ನಿಧಾನಕ್ಕೀಗ? ಅಲ್ಲಿ ಏನು ಕೇಳ್ತಾ ಇದ್ದಾನೆ ನೋಡ್ರಿ. ಅವನು ಪ್ರಾರ್ಥನೆ ನೋಡ್ರಿ, ಸುಂಕದವನು ಪ್ರಾರ್ಥನೆ ನೋಡ್ರಿ. ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಆಗಲಾರದೆ ತನ್ನನ್ನು ತಾನು ತಗ್ಗಿಸಿಕೊಂಡು ಎದೆ ಬಡಿದುಕೊಳ್ಳುತ್ತಾ ನಿಂತು ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ನಾ ಪಾಪಿಯಾದ ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು, ನನ್ನನ್ನು ಪ್ರೀತಿಸು, ನನ್ನನ್ನು ಒಂದು ಸಲ ದೃಷ್ಟಿ ಇಟ್ಟು ನೋಡಪ್ಪ, ನಾನು ಪಾಪಿಯಾಗಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ದಾನೆ ಪ್ರಿಯರೇ. ನಿಜವಾಗಲೂ ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಯಾರು ಪಾಪಿಗಳು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳುತ್ತಾರೋ ಅವರ ಪಾಪಗಳು ಮಾತ್ರ ಕ್ಷಮಿಸಲ್ಪಡುವುದಕ್ಕೆ ಸಾಧ್ಯ. ಇಂಥವರು ಪ್ರಾರ್ಥನೆ ಕೇಳಲ್ಲ ದೇವರು. ಇಂಥವರು ಪ್ರಾರ್ಥನೆ, ನಾನು ಮೊದಲಿನಿಂದ ಇದ್ದೀನಿ ಅಂತ ಹೇಳ್ಕೊಳ್ತಿರ್ತಾರೆ ನೋಡಿ, ಇಂಥವರು ಪ್ರಾರ್ಥನೆ ಕೇಳಲ್ಲ. ಭಾಳ ಡಿಮ್ಯಾಂಡ್ ತೋರಿಸ್ತಿರ್ತಾರೆ. ನೀವು ಬೇರೆ ಬೇರೆ ಚರ್ಚ್ಗಳಿಗೆ ಹೋಗಿರೋ ಇಲ್ಲ ಗೊತ್ತಿಲ್ಲ ನನಗೆ, ಭಾಳಷ್ಟು ಡಿಮ್ಯಾಂಡ್ ತೋರಿಸ್ತಿರ್ತಾರೆ. ಯಾವಾಗಾದರೂ ಒಬ್ಬ ಹೊಸ ಆತ್ಮ ದೇವ್ರ ಕಡೆಗೆ ಬಂತಂದ್ರೆ ಅವನ ಸುತ್ತ ಇವ್ರು ಎದ್ಕೊಂಡು, ಏನಪ್ಪ, ಏನು ನಿನ್ನ ಹೆಸರು? ಸಾರ್, ನಾನು ಇವತ್ತು ಹೊಸದಾಗಿ ಬಂದಿದ್ದೀನಿ ಸರ್, ನಾನು ಸಂಪೂರ್ಣವಾಗಿ ಬದಲಾಗಿನಿ ಸರ್,
ನಾನು ನಿಜವಾಗಲೂ ಸರ್ ದೇವ್ರನ್ನ ನಾನು ಕ್ಷಮಿಸಿಬಿಟ್ಟಿದ್ದಾನೆ ಸರ್, ನನ್ನೆಲ್ಲ ಪಾಪಗಳು ತೊಳೆದು ಬಿಟ್ಟಿದ್ದಾನೆ ಸರ್, ಅದಕ್ಕಾಗಿ ಹೊತ್ತಿನಿಂದ ದೇವರ ಸನ್ನಿಧಾನ ಬರಲ್ಲ ಬನ್ನಿ ಹಾಂ. ಅವನಿಗೆ ಏನು ಕಲಿಸ್ಕೊಡ್ಬೇಕಾಗಿದೆ? ಈಗ ನಾವು ಏನು ಕಲಿಸ್ಕೊಡ್ಬೇಕಾಗಿದೆ? ವಾಕ್ಯಗಳನ್ನು ಕಲಿಸ್ಕೊಡ್ಬೇಕಾಗಿದೆ. ಅವನನ್ನು ಇನ್ನೂ ತಿದ್ದಬೇಕಾಗಿದೆ, ಅವನನ್ನು ಬಲಪಡಿಸಬೇಕಾಗಿದೆ, ಅವನಿಗೆ ಏನು ಗೊತ್ತಿಲ್ಲ ಅದನ್ನು ನಾವು ತಿಳಿಸಬೇಕಾಗಿದೆ. ಅಷ್ಟೇ ಅಲ್ವಾ? ಒಂದು ಸಂದರ್ಭ ನಿಮಗೆ ನೆನಪು ಮಾಡ್ತೇನೆ ಪ್ರಿಯರೇ. ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಒಂದೊಂದು ಪ್ರಿಸ್ಕಿಲ ಅಕಿಲ ಇದ್ದಾರಲ್ಲ, ಇಬ್ಬರು ಗಂಡ ಹೆಂಡತಿ ಇದ್ದಾರಲ್ಲ, ಪ್ರಿಸ್ಕಿಲ ಅಕ್ವಿಲ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರ ಬಳಿಗೆ ಒಬ್ಬ ಸುವಾರ್ತಿಕನು ಬಂದ ಪ್ರಿಯರೇ. ಇವರಿಬ್ಬರ ಬಳಿಗೆ ಒಬ್ಬ ಸುವಾರ್ತಿಕನು ಬಂದು ಅವನು ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ಒಳ್ಳೆ ಜ್ಞಾನದ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಆ ಬೋಧನೆ ಮಾಡಿದಾಗ ಅನೇಕರ ಬೋಧನೆಯನ್ನು ಕೇಳಿ ನಂಬಿದರಂತೆ ಪ್ರಿಯರೇ. ಆವಾಗ ಇವರಿಬ್ಬರು ಗಂಡ ಹೆಂಡತಿ ಅವನನ್ನು ಕರೆದುಕೊಂಡು ಬಂದಾಗ ಅವನಿಗೆ ಗೊತ್ತಿಲ್ಲದ್ದು ಇವರಿಗೆ ಗೊತ್ತಿದ್ದದ್ದು ಅವನಿಗೆ ಕಲಿಸ್ಕೊಟ್ರಂತ ಪ್ರಿಯರೇ. ಒಬ್ಬ ಬೋಧಕನಿಗೆ ಬೋಧ ಮಾಡುವಂಥ ವ್ಯಕ್ತಿಗಳಾಗಿ ಅವನು ಒಬ್ಬ ಸುವಾರ್ತಿಕನಾಗಿ ಬಂದಿದ್ದಾನೆ. ಆ ಊರಿಗೆ ಸುವಾರ್ಥ ಮಾಡುವುದಕ್ಕಾಗಿ ಬಂದಾನೆ. ಸುವಾರ್ತೆ ಮಾಡಿದಾಗ ಆ ವಿಷಯಗಳನ್ನು ತಿಳ್ಕೊಂಡು ಅವನನ್ನು ಇವ್ರ ಮನೆಗೆ ಕರೆದುಕೊಂಡು ಬಂದು ಏನು ಕಲಿಸಿಕೊಡ್ತಾರೆ ಅಂದರೆ ಇನ್ನೂ ಹೆಚ್ಚಾದಂಥ ಜ್ಞಾನವನ್ನು ಅವನಿಗೆ ಕಲಿಸಿಕೊಟ್ಟು ಧೈರ್ಯವನ್ನು ನೀಡುವಂಥವರಾಗಿದ್ದಾರೆ. ಒಬ್ಬ ತಪ್ಪಿ ಹೋಗಿರ್ತಕ್ಕಂಥವನು ರಕ್ಷಣೆ ಹೊಂದಿದಾಗ ಆ ರಕ್ಷಣೆ ಮಾರ್ಗದಲ್ಲಿ ಅವನನ್ನು ಸ್ಥಿರಪಡಿಸುವಂಥ ಒಂದು ಕ್ಯಾರೆಕ್ಟ್ರು ಯಾರಿಗಿರ್ಬೇಕಂದ್ರೆ ಸಭೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಇದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥವರಿಗೂ ಸಭಾಪಾಲಕರಿಗೂ ಇರಬೇಕಾದಂಥ ಒಂದು ಗುಣಲಕ್ಷಣಗಳು ಪ್ರಿಯರೇ. 18ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 23ನೇ ವಚನ ಓದ್ಕೊಳ್ಳೋಣ. ಇನ್ನೂ ಸೂಕ್ಷ್ಮವಾಗಿ ಅವನಿಗೇನು ಮಾಡಿದ್ರಂತ? ಅಬ್ಬಾ, ಸಭೆಯಲ್ಲಿರ್ತಕ್ಕಂಥವ್ರು ಅಂಥವರಾಗಿರಬೇಕು ಪ್ರಿಯರೇ. ಯಾರೇ ಆಗಲಿ ಚೇರಿಗೆ ಹತ್ತಿಕೊಂಡು ಇದೇ ಚೇರ್ ನಂದು ಅಂತೇಳಿ ಅದ್ರ ಮೇಲೆ ಅಗ್ರಿಮೆಂಟ್ ಮಾಡಿಕೊಂಡು ಹೆಸರು ಬರ್ಕೊಳ್ಬೇಡ್ರಿ ಪ್ರಿಯರೇ. ನಾನು ಹೇಳ್ತೇನೆ, ಈ ಚೇರ್ ನಂದು, ಪ್ರತಿ ತಿಂಗಳ ಪ್ರತಿ ವಾರ ನಾನು ಇದೇ ಚೇರ್ ಮೇಲೆ ಕುಂದಿರುತ್ತಂತ ಅದ್ರ ಮೇಲೆ ನಿನ್ನ ಹೆಸರು ಹಾಕ್ಕೊಳ್ಬೇಡ್ರಿ. ನೀನು ಮಾಡ್ತಕ್ಕಂಥ ಕಾರ್ಯಗಳು ಭಾಳ ಇದ್ದಾವೆ ಪ್ರಿಯರೇ. ಈಗ ನಮ್ಮಲ್ಲಿ ವಾಕ್ಯ ಕಲಿತು ವಾಕ್ಯ ಕೇಳುವಂಥವ್ರು ಭಾಳ ಇದ್ದಾರೆ ನಮ್ಮ ಈ ಸಭೆಯಲ್ಲಿ, ಅದೇ ಇಲ್ವಾ? ಮೊನ್ನೆ 18, 19, 20 3 ದಿನಗಳ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ವಾಕ್ಯಗಳನ್ನು ಹಂಚಿಕೊಟ್ರು ಪ್ರಿಯರೇ. ಅನೇಕರು ಎಷ್ಟೋ ಒಳ್ಳೊಳ್ಳೆ ಮಾತುಗಳನ್ನು ಹಂಚಿಕೊಟ್ರು. ಅವರಲ್ಲಿ ಏನು ಮಿಸ್ಟೇಕ್ ಆಗಿದೆ, ಅವರಲ್ಲಿ ಇನ್ನೂ ಏನು ತಪ್ಪಾಗಿದೆ, ಅವರು ಏನಾದರೂ ತಪ್ಪು ಹೇಳಿದಾರಾ, ಅವ್ರಿಗಿನ್ನೂ ಏನಾದರೂ ಗೊತ್ತಿಲ್ಲ ಅಂಥ ವಿಷಯಗಳನ್ನು ನಾವು ಅವರಿಗೆ ಕುಂತ್ಕೊಂಡು ಏನು ಮಾಡಬೇಕಾಗಿದೆ ಅಂತ ಬೋಧಿಸಬೇಕಾಗಿದೆ. ಸಭಿಕರಾಗಿದ್ದುಕೊಂಡು ಸುಮ್ಮನೆ ನಾವು ಕುಂತು ಎದ್ದು ಹೋಗ್ತೀವಿ ಅಂತಂದರೆ ನಿಷ್ಪ್ರಯೋಜನ. ಆ ದೊಡ್ಡ ಮಗನ ಥರ ನಾವಿರಬಾರ್ದು. ಅವರನ್ನು ನೋಡಿ ನಮಗಿಂತ ಹಿಂದೆ ಬಂದು ಇವರು ವಾಕ್ಯ ಹೇಳ್ತಾರೆ, ನಾವು ಎದಕ್ಕೆ ಅವ್ರಿಗೆ ಕಲಿಸ್ಕೊಡ್ಬೇಕು, ನಂದೇ ಇಲ್ಲೇ ಇರಲಿ ಅಂತೇಳಿ ವಾಕ್ಯನ ನುಂಗಿ ಬಿಡಬಾರ್ರಿ ಪ್ರಿಯರೇ. ವಾಕ್ಯನ ಹೊರಗೆ ಕಕ್ಕರಿ ಪ್ರಿಯರೇ. ಹೊರಗೆ ಕಕ್ಕುವಂಥವ್ರಾಗಬೇಕು. ಹೊರಗೆ ಹಾಕ್ಬೇಕಾದ ನೀನು ಕಲ್ತಿರ್ತಕ್ಕಂಥ ಜ್ಞಾನ ಇನ್ನೊಬ್ಬರಿಗೆ ಮುಟ್ಟಿಸಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿದೆ ಪ್ರಿಯರೇ. ಮೊನ್ನೆ ಮಕ್ಕಳು ವಾಕ್ಯ ಹೇಳಿದ್ರು. ಎಷ್ಟು ಮಂದಿಗೆ ಯಾರ್ಯಾರು ಎಚ್ಚರಿಸಿದ್ರೆ ಹೇಳ್ರಿ ನೋಡೋಣ. ಯಾರು ಯಾರನ್ನು ಎಚ್ಚರಿಸಿದ್ರೆ? ಇಲ್ಲ. ಏನಾದರೂ ತಪ್ಪು ಮಾತಾಡಿದ್ರೆ ಹುಡುಗರು? ಇಲ್ಲ. ಬೇಷ್, ಪರವಾಗಿಲ್ಲ ಅಷ್ಟೇ. ಇಲ್ಲಿ ಹೇಳ್ತಾ ಇದ್ರೆ ಅಕ್ವಿಲ ಮತ್ತು ಪ್ರಿಸ್ಕಿಲ ಅವರಿಬ್ಬರು ಆ ಸುವಾರ್ತಿಕನನ್ನು ಮನೆಗೆ ಕರೆದುಕೊಂಡು ಬಂದು ಇನ್ನೂ ಕರ್ತನ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ಅವರಿಗೆ ಬೋಧನೆ ಮಾಡಿದರಂತ. ಇರಿಸ್ತಾನ ಅಂತಂದರೆ ಅದು ದೊಡ್ಡತನ ಅಂತಂದರೆ ಅದು ದೊಡ್ಡ ಮಕ್ಕಳ ಅಂದರೆ ಅದು ದೊಡ್ಡ ಮಕ್ಕಳ ಒಂದು ಗುಣಗಣಗಳು. ನಾವು ಮೊದಲಿಂದಲೂ ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನ ಮಾರ್ಗದಲ್ಲಿ ನಾವು ಸ್ಥಿರವಾಗಿದ್ದೇವೆ, ನಾವು ಕಲ್ತಿರ್ತಕ್ಕಂಥ ವಾಕ್ಯವನ್ನು ಮಕ್ಕಳಿಗೆ ನಾವು ಕಲಿಸಿಕೊಡುವಂಥ ಭಾವನೆಗಳು ನಮ್ಮಲ್ಲಿರಬೇಕು ಪ್ರಿಯರೇ. ಅದು ಸಭೆ ಹಿರಿಯರಂದರೆ, ಅಥವಾ ಕುಟುಂಬದಲ್ಲಿ ಹಿರಿಯರಂದರೆ, ಅಥವಾ ದೇವರಲ್ಲಿ ಹಿರಿಯರಂದರೆ ಅವರು ಪ್ರಿಯರೇ. ಯಾವುದರಲ್ಲಿ ಹಿರಿಯರ್ಬೇಕಂತ ನಾವು ಇವತ್ತು ಬಯಸ್ತಾ ಇದ್ದೇವೆ ಸಭೆಯಲ್ಲಿ. ನಾನು ಸಭೆಯಲ್ಲಿ ಉಗ್ರಾಣಿಕನಾಗಿರ್ಬೇಕಂತ. ನಮ್ಮ ಕಡೆಗೆ ಉಗ್ರಾಣಿಕ ಅಂತ, ನಿಮ್ಮ ಕಡೆಗೆ ಏನಂತಾರೆ? ಅಧಿಕಾರಿಗಳ, ಮೇಲ್ವಿಚಾರಕರ ಏನಂತಾರೆ? ನಮ್ಮ ಕಡೆಗೆ ಅಂದರೆ 7 ಮಂದಿ ಇರ್ತಾರೆ ಸಭೆಯಲ್ಲಿ ಉಗ್ರಾಣಿಕರು. ಒಬ್ಬೊಬ್ರಿಗೊಂದೊಂದು ಜವಾಬ್ದಾರಿನ ಒಪ್ಪಿಸಿರ್ತಾರೆ. ಏನಪ್ಪ ಇವ್ರದ್ದು ಅಂದರೆ ಏನಿಲ್ಲ, ಏನೋ ಎಲ್ಲದೆ ಏನು ಭಾಳ ಜೋರಾಗಿ ಆಡಾಡ್ತಂತೆ, ಯಾಕೆ ನನಗೆ ಬರಲ್ಲ ಅಂತ ನನಗೆ ಅಣಗಿಸ್ತೀಯ ನೀನು? ನಿನಗೆ ಬರಲ್ಲ, ನಾ ಏನು ಮಾಡಲೋ? ನನಗೆ ಬರ್ತಾನೆ, ನಾನು ಆಡ್ತೀನಿ. ನಿನಗೆ ಹೇಳೋ ವಾಕ್ಯ ಹೇಳೋಕ್ಕೆ ಬರಲ್ಲ, ನನಗೆ ಬರ್ತಾನೆ, ನಾನು ವಾಕ್ಯ ಹೇಳ್ತೀನಿ. ಜಗಳ, ಹೊಟ್ಟೆ ಕಿಚ್ಚು, ಬಾಧೆ. ಮೊದಲಿಂದ ಇದ್ದು ನೀನೇನು ಮಾಡಿದೆ ಇಲ್ಲಿ? ಪ್ರಾರಂಭದಿಂದ ಸಭೆಯಲ್ಲಿದ್ದು ನೀನೇನು ಮಾಡಿದೆ ಇಲ್ಲಿ? ಏನು ಮಾಡಿದೆ? ಒಂದು ದಿನ ಆದರೂ ತಂದೆಯನ್ನು ಸಂತೋಷಪಡಿಸಿದ ಹಿರಿಯ ಮಗ.
ಒಂದು ದಿನ ಆದರೂ ಸಣ್ಣ ಮಗನ ವಿಷಯದಲ್ಲಿ ವಿಚಾರ ಮಾಡಿದ್ನ, ಅಪ್ಪ ತಮ್ಮ ಎಲ್ಲಿಗೆ ಹೋಗಿದ್ದಾನೆ, ತಮ್ಮ ಎಲ್ಲಿದ್ದಾನಪ್ಪ, ಹುಡ್ಕೋಣ, ಪ್ರಯತ್ನ ಮಾಡೋಣ, ಯಾಕಪ್ಪ ತಮ್ಮ ಮಿಸ್ ಆಗಿಬಿಟ್ಟಿದ್ದಾನೆ, ಅವನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮದಲ್ಲಪ್ಪ. ಲೋಕ ಕೆಡ್ತಾ ಇದೆ, ಲೋಕ ದುರ್ಚಟಗಳಿಂದ ಕೆಡ್ತಾ ಇದೆ, ಲೋಕನ ಹೆಂಗೆ ಕಾಪಾಡಿಕೊಳ್ಳಬೇಕು ಅಂತ ಸೇವಕನೊಂದಿಗೆ ಒಟ್ಟುಗೂಡಿ ಎಂದಾದರೂ ನೀವು ಮಾತಾಡಿದ್ದೀರಾ? ನನ್ನ ಪ್ರಶ್ನೆ. ನಿಮ್ಮ ಸೇವಕರೊಂದಿಗೆ ನೀವು ಸೇರಿಕೊಂಡು ಮಾತಾಡಿದ್ದೀರಾ? ಸಾರ್, ಲೋಕದಲ್ಲಿ ಪಾಪ ತುಂಬಿ ತುಳುಕುತ್ತಾ ಇದೆ, ಕೆಟ್ಟೋಗ್ತಾ ಇದ್ದಾರೆ, ಕೆಟ್ಟಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಎಷ್ಟೋ ಜನ ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ, ಈ ಮಕ್ಕಳನ್ನು ನಾವು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳೋಣ ಅಂಥೇಳಿ ನಿಮ್ಮ ಸಭಾ ಪಾಲಕನೊಂದಿಗೆ ನೀವು ಕುಂತು ಚರ್ಚೆ ಮಾಡಿದ್ದೀರಾ? ಇಲ್ಲ. ಏನು ಬೇಕಾಗಿತ್ತು ನೀವು? ಮತ್ತು ಇನ್ಯಾಕೆ ನಿನ್ನ ಸಭೆಯಲ್ಲಿ, ಇನ್ಯಾಕೆ ಸಭೆಯಲ್ಲಿ ಹಿರಿಯನು ನೀನು? ಇನ್ನು ಸಭೆಯಲ್ಲಿ ನೀನು ಏನು ಮಾಡ್ತಾ ಇದೀಯ? ನಿನ್ನ ಒಂದು ಜವಾಬ್ದಾರಿ ಏನು? ಇಲ್ಲ. ಜವಾಬ್ದಾರಿ ಉಳ್ಳವರಾಗಬೇಕು ನಾವು. ಕೇವಲ ದೇವರ ಮನೆಯಲ್ಲಿ ಇದ್ದೀವಂತೇಳಿ ದಾರಿ ತಪ್ಪಿ ಹೋಗುವಂಥ ಲಕ್ಷಣಗಳು ನಮ್ಮಲ್ಲಿರಬಾರ್ದು. ಬಲ ಹೊಂದಬೇಕು, ಬಲಪಡಿಸಬೇಕು. ಬಲಹೀನರನ್ನು ಎತ್ತಿ ಅವರನ್ನು ಬಲವಂತರನ್ನಾಗಿ ಮಾಡುವಂಥ ಕಾರ್ಯ ನಿಮ್ಮದಾಗಿರಬೇಕು. ಎಲ್ಲ ಭಾರ ಸೇವಕನ ಮೇಲೆ ಬಿಡಬೇಡ್ರಿ. ಎಲ್ಲ ಸಭೆಗಳಿಲ್ಲ, ಇಲ್ಲಿ ಒಂದು ಸಭೆಯಲ್ಲಿಲ್ಲ, ಎಲ್ಲ ಸಭೆಯವರು ಬಂದಿದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಾ. ನೀವು ನಿಮ್ಮ ಸಭೆ ಸೇವಕರೊಂದಿಗೆ ನೀವು ಒಟ್ಟುಗೂಡಿ ದೇವರ ಕಾರ್ಯಕ್ರಮಗಳನ್ನು ಮಾಡಬೇಕನ್ನಂಥ ಆಲೋಚನೆಗಳನ್ನು ತಂದುಕೊಂಡು ಜೀವನ ಮಾಡಿರಿ ಪ್ರಿಯರೇ. ಒಗ್ಗಟ್ಟಾಗ್ರಿ, ಸೇವಕನೊಂದಿಗೆ ಒಗ್ಗಟ್ಟಾಗ್ರಿ. ಅವರೇ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಇಲ್ಲಿ ರಾಮಣ್ಣನ ಉದ್ದೇಶಿಸಿ ಮಾತಾಡ್ತಾ ಇಲ್ಲ ಪ್ರಿಯರೇ. ನಿಮ್ಮೆಲ್ಲರ ಸಭೆಗಳಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನು? ಅದಕ್ಕೆ ಇಂಥವರಾಗಿರಬಾರ್ದು ನಾವು. ಇಂಥವ್ರ ಸಭೆಯಲ್ಲಿ ಎಂಥವ್ರು ಇವನು ಪರಿಚಯದವನು ಮಾಡ್ತಾ ಇದ್ದಾನಲ್ಲ ಪ್ರಾರ್ಥನೆ, ಅವನಂತೆ ನಾನಲ್ಲ, ಇವನಂತೆ ನಾನಲ್ಲ, ನಾನು ಹಂಗ, ನಾನು ತೋಪು, ನಾನು ಕಿಂಗು, ನಾನು ಅದು ಬೇಡ. ಅದು ದೇವರು ಇಷ್ಟಪಡಲ್ಲ, ಅದು ದೇವರು ಇಷ್ಟಪಡಲ್ಲ. ದೇವರು ಇಷ್ಟಪಟ್ಟಿದ್ದಾನಲ್ಲಿ ಪ್ರಾರ್ಥನೆಯಲ್ಲಿ. ಯಾರು ಪ್ರಾರ್ಥನೆ ಅಂಗೀಕರಿಸಿದ ದೇವರು? ಸುಂಕದವನ ಪ್ರಾರ್ಥನೆ ಅಂಗೀಕರಿಸಿದ. ಯಾರು ನಾನು ಪಾಪಿ ಅಂತ ಒಪ್ಪಿಕೊಳ್ತಾರೋ ಅವರ ಪ್ರಾರ್ಥನೆ ಅಂಗೀಕರಿಸಿದ. ಹಿರಿಯವನಾಗಿರಬೇಡ, ಕಿರಿಯವನಾಗಿ ತಪ್ಪೊಪ್ಪಿಕೊಳ್ಳುವಂಥವನಾಗಿರು. ನೀನು ಹಿರಿಯವನಂತೇಳಿ ಜಂಬ ಕೊಚ್ಚಿಕೊಳ್ಳಬೇಡ. ತಂದೆ, ನಾನು ಮೊದಲಿಂದ ನಿನ್ನ ಚಿತ್ತದಂತೆ ನಾನು ಮಾತು ನಡೀತಾ ಇದ್ದೀನಿ, ಒಂದು ದಿನ ಆದರೂ ನಿನ್ನ ಮಾತು ಮೀರಿಲ್ಲ, ನನ್ನ ಯಾಕೆ ನೀನು ನೋಡಿಲ್ಲ, ನನ್ನ ನೋಡಿ ಯಾಕೆ ನೀನು ಸಂತೋಷ ಪಡಲ್ಲ ಅಂತಂದರೆ, ನೀನು ನನ್ನ ಮನೇಲಿ ಇದ್ದಲ್ಲಪ್ಪ, ನೀನು ಮಾಡ್ತಕ್ಕಂಥ ಕಾರ್ಯಕ್ರಮ ಏನಂತ ಪ್ರಶ್ನೆ ಮಾಡಿದ್ದರೆ ಹಿರಿಯ ಮಗನಿಗೆ, ಇವತ್ತು ನಾನು ಮಾಡ್ತಾ ಇದ್ದೀನಿ ಅಥವಾ ದೇವರು ಆ ಪ್ರಶ್ನೆ ಮಾಡಿದರೆ, ನೀನು ನನ್ನ ಮನೆಯಲ್ಲಿದ್ದು ನೀನು ಏನು ಮಾಡ್ತಾ ಇದೀಯ ನೀನಂತ ಪ್ರಶ್ನೆ ಮಾಡಿದರೆ, ಕ್ಯಾಶುವಲಾಗಿ ಕೇಳುವಂಥ ಪ್ರಶ್ನೆ ತಾನೇ ಇದು. ಓಕೆ, ಅವನಂತೂ ದಾರಿ ತಪ್ಪಿದವನು, ಅವನು ಕರ್ಕೊಂಬಂದಿದ್ದೀನಿ, ಬಂದಾನ, ಅವನು ನೋಡಿಸಿದ್ರೆ ಸಂತೋಷ ಪಡ್ತೀನಿ. ನೀನು ಇಲ್ಲಿದ್ದು ಮಾಡಿದ್ದೇನು ಅಂತ ಪ್ರಶ್ನೆ ಬಂದರೆ ಏನು ಉತ್ತರ ಕೊಡ್ತೀಯ? ನೀನು ಏನು ಉತ್ತರ ಕೊಡ್ತಾ ಇದೀಯಾ? ಏನೂ ಇಲ್ಲ ಉತ್ತರ ನಮ್ಮ ಹತ್ರ. ಏನು ಮಾಡ್ತಾ ಇದ್ದೀವಿ? ದೇವರ ಕೆಲಸ ಮಾಡ್ತಾಯಿದ್ದೇವೆ, ಸೇವೆ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನಾದರೂ ಹೆಲ್ಪ್ ಮಾಡ್ತಾ ಇದ್ದೇವೆ. ಯಾವ ವಿಷಯದಲ್ಲಿ ನಾವು ಎದ್ದುಕೊಂಡು ಕ್ರಿಸ್ತನಲ್ಲಿ ಭಯಭಕ್ತುಳ್ಳವರಾಗಿ ಜೀವನ ಮಾಡ್ತಾ ಇದ್ದೀವಿ? ಬೇಡ ಪ್ರಿಯರೇ. ಅದಕ್ಕೆ ಈ ಪರಿಚಯನಂತೆ ನಾವು ಇರೋದು ಬೇಡ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು, ಇನ್ನೊಂದು ಉದಾಹರಣೆಯಾಗಿ ಮಾತಾಡಿದ್ದಾನೆ. ಅದನ್ನು ನೋಡಿಕೊಂಡು ಪಾಠದಲ್ಲಿ ಇನ್ನು ಮುಂದೆ ಸಾಗೋಣ ಪ್ರಿಯರೇ. ಮತ್ತೇನು ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 12-13 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. 12-13 ವಚನಗಳಲ್ಲಿ ಈ ಒಂದು ಸಾಮ್ಯದ ರೂಪ ನಿಮಗೆಲ್ಲರಿಗೂ ಗೊತ್ತುಂಟು. ಒಬ್ಬ ಯಜಮಾನ ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡುವುದಕ್ಕಾಗಿ ಕೆಲಸಗಾರರನ್ನು ಹುಡುಕುವುದಕ್ಕೆ ಹೋದ. ಕೆಲವರು ಸಿಕ್ಕರು. ಬೆಳಗ್ಗೆ 9 ಗಂಟೆಗೆ ಅವ್ರನ್ನ ಕರ್ಕೊಂಬಂದು ತೋಟದಲ್ಲಿ ಕೆಲಸ ಹಚ್ಚಿದ. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಹೋದ. 12 ಗಂಟೆಗೆ ಹೋಗಿ ಅಲ್ಲಿ ಕೆಲವರು ಪುಡಾರಿಗಳು ಸುಮ್ಮನೆ ಕುಂತಿರುವುದನ್ನು ನೋಡಿ ಅವ್ರನ್ನ ಕರೆದು, ಬರ್ರೋ ನನ್ನ ತೋಟದಲ್ಲಿ ಕೆಲಸ ಮಾಡ್ರಿ ಅಂತಂದು ಅವ್ರನ್ನ ಕರ್ಕೊಂಡೋಗಿ 12 ಗಂಟೆಗೆ ಕೆಲಸ ಹಚ್ಚಿದ. ಆಮೇಲೆ ಮಧ್ಯಾಹ್ನ 3 ಗಂಟೆ ಊಟ ಆದಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಕೆಲವರು ಇನ್ನೂ ಪುಡಾರಿಗಳಿದ್ದರು, ಅವರನ್ನು ಕರೆದುಕೊಂಡೋಗಿ ತೋಟದಲ್ಲಿ ಕೆಲಸ ಹಚ್ಚಿದ. ಆಮೇಲೆ ಸಾಯಂಕಾಲ 5 ಗಂಟೆ 6 ಗಂಟೆ ಸುಮಾರು ಹೋದರೆ ಇನ್ನೂ ಕೆಲವರಲ್ಲಿ ಪುಡಾರಿಗಳಿದ್ದರು, ಅವ್ರನ್ನೂ ಕರ್ಕೊಂಡೋಗಿ ಅಲ್ಲಿ ಕೆಲಸ ಹಚ್ಚಿದ. ಒಟ್ಟಿನಲ್ಲಿ ಮುಂಜಾನೆ 9 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಪೂರ್ತಿ ಮಧ್ಯಾಹ್ನ 3 ಗಂಟೆಗೆ, ಮತ್ತು ಸಾಯಂಕಾಲ 6 ಗಂಟೆಗೆ ಈ ಜನರೆಲ್ಲರನ್ನ ಕರ್ಕೊಂಡೋಗಿ ಕೆಲಸ ಹಚ್ಚಿದ. ಕೆಲಸ ಆದಮೇಲೆ ಕೂಲಿ ಕೊಡ್ತಾ ಇದ್ದಾನೆ ಎಲ್ಲರಿಗೆ 25 ಪೈಸೆ. ಎಲ್ಲರಿಗೆ ಬೆಳಗ್ಗೆ 9 ಗಂಟೆಯಿಂದ ಬಂದವರಿಗೆ ಎಷ್ಟು ಪಾವಲಿ ತಾನೆ? 1 ರೂಪಾಯ? ಎಷ್ಟನ್ನು ಹಾಕ್ಕೊಳ್ರಿ ನೀವು?
ಈ ಜನ್ರೇಷನ್ಗೆ ಹಾಕ್ಕೊಳ್ತಾರೆ, ಒಂದು 100 ರೂಪಾಯಿ ಹಾಕ್ಕೊಳ್ಳೋಣ, ಅದು 300 ಹಾಕ್ಕೊಳ್ಳೋಣ ಕೂಲಿ 500. ಆ ಮುಂಜಾನೆ 9 ಗಂಟೆಗೆ ಬಂದವರಿಗೆ ಎಷ್ಟು ಕೊಟ್ಟ? 500. 12 ಗಂಟೆಗೆ ಬಂದವ್ರಿಗೆ ಎಷ್ಟು ಕೊಟ್ಟ? 3 ಗಂಟೆಗೆ ಬಂದವರಿಗೆ ಎಷ್ಟು ಕೊಟ್ಟ? 6 ಗಂಟೆಗೆ ಬಂದವರಿಗೆ ಎಷ್ಟು ಕೊಟ್ಟ? ಎಲ್ಲರಿಗೆ ಸಮಾನವಾಗಿ ಕೊಟ್ಟಿದ್ದಾನ? ಸಮಾನವಾಗಿ ಕೊಟ್ಟ ಮೇಲೆ ಸುಮ್ಮನೆ ಹೋಗ್ಬೇಕಲ್ಲ. 9 ಗಂಟೆಗೆ ಬಂದವನು ಕೇಳ್ತಾನ ಏನಂತ, ಅಲ್ರಿ ಯಜಮಾನ್ರೆ ನಾನು 9 ಗಂಟೆಯಿಂದ ಬಂದು ಕಷ್ಟಪಟ್ಟಿದ್ದೀನಿ, ನನಗೆ ಅದೇ 500 ರೂಪಾಯಿ ಕೂಲಿ ಕೊಟ್ಟು 6 ಗಂಟೆಗೆ ಬಂದವನಿಗೆ ಅದೇ ಕೂಲಿ ಕೊಟ್ಟಲ್ಲ ಅಂತ. ನಿನಗೇನಾದರೂ ಕಡಿಮೆ ಕೊಟ್ಟಿದ್ದಾನ? ಮಾತಾಡ್ಕೊಂಡು ಬಂದಿರೋದು ಎಷ್ಟಕ್ಕೆ ನಿನ್ನ ಕೂಲಿ? 500 ರೂಪಾಯಿ ಕೊಡ್ತೀನಪ್ಪ ಕೆಲಸಕ್ಕೆ ಬಾ ಅಂತ ಕರೆದಿದ್ದಿ. 500 ರೂಪಾಯಿ ಕೊಟ್ಟಿದ್ದಾನ? ಇಲ್ಲ. ಹೆಚ್ಚಿಗೆ ಮಾತು ಹಾಕ್ಬೇಕು ನಿನಗೆ. ಯಾಕೆ ನಿನಗೆ ಹೊಟ್ಟೆ ಕಿಚ್ಚು? ಯಾಕೆ ನಿನಗೆ ಹೊಟ್ಟೆ ಕಿಚ್ಚು? 500 ರೂಪಾಯಿ ಕೊಡ್ತೀನಂತ ಕರ್ಕೊಂಬಂದಿನೇ ಇಲ್ಲ. ಹೌದು. 500 ರೂಪಾಯಿ ಕೊಟ್ಟಿದ್ದೀನೇ ಇಲ್ಲ. ಕೊಟ್ಟಿದ್ದಿ. ಮತ್ತು ಇನ್ಯಾಕೆ ಬೇಕು ನಿನಗೆ? ನಾನು ಹೆಚ್ಚು ಕೊಟ್ಕೊಂತೀನೋ ಕಡಿಮೆ ಕೊಟ್ಕೊಂತೀನೋ ನಿನಗೆ ಯಾಕೆ ಬೇಕು? ಅವನಿಗೆ ಪರಲೋಕನೇ, ನನಗೆ ಪರಲೋಕನೇ, ಎಲ್ಲರಿಗೆ ಪರಲೋಕನೇ. ಸಾಯುವಾಗ ದೇವರನ್ನು ತಿಳ್ಕೊಂಡು ಅವನಿಗೆ ಪರಲೋಕ ಕೊಡ್ತಾ ಇದ್ದಾನೆ. ಮಧ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥವನು ತಿಳ್ಕೊಂಡ್ರೂ ಪರಲೋಕನೇ ಕೊಡ್ತಾ ಇದ್ದಾನೆ. ಯೌವನ ಕಾಲದಲ್ಲಿದ್ದವನು ತಿಳ್ಕೊಂಡ್ರೂ ಪರಲೋಕ ಕೊಡ್ತಾ ಇದ್ದಾನೆ. ಬಾಲ್ಯದಲ್ಲಿದ್ದಿಂದ ತಿಳ್ಕೊಂಡವನಿಗೂ ಪರಲೋಕ ಕೊಡ್ತಾನೆ. ಯಾಕೆ ನಾನು ಸಣ್ಣವನಿದ್ದಾಗಲಿಂದ ನಾನು ನಿನ್ನ ಕೆಲಸ ಮಾಡಿನ ಅಂತೇಳಿ ಹೆಚ್ಚಿಗೆ ಏನಾದರೂ ಕೂಲಿ ಕೊಡಬೇಕಾ? ಅಲ್ಲಿ ದೇವ್ರು ಏನು ಹೇಳ್ತಾನೆ? 13ನೇ ವಚನ, ಏನಪ್ಪ ನಿನಗೇನಾದರೂ ಅನ್ಯಾಯ ಮಾಡಿದ್ದೀನಾ? ಒಂದು ಪಾವಿಲಿಗೆ ಒಪ್ಕೊಂಡು ಬಂದಿದ್ದಲ್ಲ, ಆ ಪಾವಿಲಿ ನಿನಗೆ ಕೊಟ್ಟಿನಲ್ಲ, ಹೋಗು ಅಷ್ಟೇ. ನಿನ್ನ ಕೆಲಸ ಏನೈತೆ ಅಷ್ಟು ಮಾಡು. ಕೆಲಸ ಮಾಡೋದು ನಾನು ಈಗ ಸಾಯಂಕಾಲ ಬಂದವನಿಗೆ ನಾನು ಅಷ್ಟೇ ಕೊಟ್ಟೀನಿ, ಮೊದಲಿಂದ ಬಂದವನಿಗೆ ಅಷ್ಟೇ ಕೊಟ್ಟೀನಿ ಅಂತೇಳಿ ದೇವರೇ ಕ್ಷಮಿಸಿಕೊಂಡು ಎಲ್ಲರಿಗೆ ಸಮಾನತ್ವದಿಂದ ಪರಲೋಕ ಕೊಡುವಾಗ ನಿನಗೆ ಯಾಕಯ್ಯ ಹೊಟ್ಟೆ ಕಿಚ್ಚು ಅಂತ ಕೇಳ್ತಾ ಇದ್ದಾನೆ. ಯಾಕೆ ಬೇಕಪ್ಪ ನಿನಗೆ? ನಾನು ಎಷ್ಟಾದರೂ ಕೊಟ್ಟಕಂತೇನೆ, ಎಷ್ಟಾದರೂ ಬಿಟ್ಟುಕಂತೇನೆ. ಮೊದಲಿಂದ ಅದೇ ಕೆಲಸ ಮಾಡಿದಿ, ಇವಾಗ ಬಂದವನು ಅದೇ ಕೆಲಸ ಮಾಡಿದ್ದಾನೆ. ಕೆಲಸದಲ್ಲಿ ವ್ಯತ್ಯಾಸ ಏನಿಲ್ಲ, ಕೆಲಸ ಮಾಡಿರಷ್ಟೇ. ನನಗೆ ಕೊಡಬೇಕಂತ ಇಷ್ಟ ಆಗಿದೆ, ಅವನನ್ನು ಕ್ಷಮಿಸ್ಕೊಳ್ತೀನಿ, ಅವನನ್ನು ಹತ್ರ ಕರ್ಕೊಂತೀನಿ, ಅವನ ಪ್ರೀತಿ ಮಾಡ್ತೀನಿ, ಅವನ ಪರಲೋಕಕ್ಕೆ ನಾನು ಕರೆದುಕೊಂಡು ಹೋಗ್ತೀನಿ. ಇಲ್ಲಿ ಪ್ರಾಬ್ಲಮ್ ನಿನಗೇನು ಅಂತ ಕೇಳ್ತಾ ಇದ್ದಾನೆ. ಪ್ರಾಬ್ಲಮ್ ಏನು? ಅಪ್ಪ ನಾನು ಮೊದಲಿಂದ ನಿನ್ನ ಹತ್ರ ಇದ್ದೀನಲ್ಲ ಅಂತ ಕೇಳ್ತಾ ಇದ್ದಾನೆ ದೊಡ್ಡ ಮಗ. ಅವನು ಮೊದಲಿಂದ ನಿನ್ನಲ್ಲೇ ಇದ್ದೀನಲ್ಲ ನಾನು, ನನಗೆ ಒಂದು ದಿನ ಆದರೂ ಈ ಸಂತೋಷ ಹಂಚಿಕೊಳ್ಳಿಲ್ಲ ನನ್ನೊಟ್ಟಿಗೆ ನೀನು. ಅವನು ಎಲ್ಲ ಹಾಳು ಮಾಡಿ ಬಂದಿರತಕ್ಕಂಥವನನ್ನು ಕರೆದುಕೊಂಡು ಅವನಿಗೆ ಅಷ್ಟು ಸಂಭ್ರಮದಿಂದ ನೀನು ಅವನಲ್ಲಿ ಪ್ರೀತಿ ಹಂಚಿಕೊಳ್ತಾ ಇದೆಯಲ್ಲ, ಅದೇ ನನಗೆ ಸಹಿಸಲಾರ್ದಾಗಿದೆ ಇವತ್ತು. ಆ ಒಂದು ಕೆಟ್ಟ ಗುಣ ನಮ್ಮ ಹತ್ರ ಬೇಡ. ದಯಮಾಡಿ ಹೇಳ್ತೀನಿ, ನಿಮ್ಮಲ್ಲಿ ಯಾರಿಲ್ಲ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ, ಅಂಥವ್ರು ಯಾರಿಲ್ಲ. ಆದರೂ ಎಲ್ಲೋ ಒಂದು ಮೂಲಿಗೆ ಏನೋ ಒಂದು ಕೆಟ್ಟದಂತಕ್ಕಂಥ ನಮ್ಮಲ್ಲಿ ಇದ್ದೇ ಇರುತ್ತೆ ಪ್ರಿಯರೇ. ಇಲ್ಲ ಅಂತ ಹೇಳೋರು ಯಾರೂ ಇಲ್ಲ. ಯಾಕಂದರೆ ನಾವು ಮನುಷ್ಯರು. ಒಬ್ಬರು ನೋಡಿ ಒಬ್ಬರು ಸಂತೋಷಕ್ಕಿಂತ ಅಸೂಯೆ ಅಂತಕ್ಕಂಥದ್ದು ಯಾವುದೊಂದು ಮೂಲೆಯಲ್ಲಿ ಖಚಿತವಾಗಿ ಇರುತ್ತಂತ ನಾನು ಹೇಳಬಲ್ಲೆನೋ ಪ್ರಿಯರೇ. ಅದಕ್ಕಾಗಿ ಆ ತುಸು ಅಸೂಯತನ, ಆ ತುಸು ಆ ಕೆಟ್ಟತನ, ಆ ಸ್ವಲ್ಪ ಕೂಡ ಇರಲಾರ್ದಂಗೆ ನೀವು ನಿಷ್ಕಳಂಕವಾಗಿ ಸಭೆಯಲ್ಲಿ ಬಾಳಬೇಕೆಂಬುದಾಗಿ ನಿಮ್ಮನ್ನು ನಾನು ಎಚ್ಚರಿಸ್ತಾ ಇದ್ದೀನಿ ಪ್ರಿಯರೇ. ಅದು ಬಿಟ್ಟರೆ ಮತ್ತು ನೀವೇನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಂತ ನನ್ನ ಭಾವನೆ ಅಲ್ಲ ಪ್ರಿಯರೇ. ನೀವೇನೋ ಕೆಟ್ಟದ ನಡವಳಿಕೆ ಇದ್ದವರಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ನಿಮ್ಮಲ್ಲಿ ಆ ಸ್ವಲ್ಪ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ಹೌದಾ ಇಲ್ವಾ? ಅದಕ್ಕೆ ಹೇಳ್ತಾ ಇದ್ದಾನೆ, ಏನಪ್ಪ ನಾನು ಕೊಡುವವನು, ನಾನು ಪರಲೋಕವನ್ನು ಕೊಡುವಾಗ ನನಗೇ ಸಂತೋಷ ಆದಾಗ ನಿನಗೆ ಯಾಕೆ ಬೇಕಪ್ಪ? ನೀನು ಹಿರಿಯ ಮಗನಾಗಿ ಹಿರಿಯ ಮಗನ ಥರನೇ ಇರು. ನೀನು ಕೆಲಸ ಮಾಡಬೇಕಾದ ಕೆಲಸ ಮಾಡು. ನಿನಗೇನು ಜವಾಬ್ದಾರಿ ಒಪ್ಪಿಸಿದನೋ ಆ ಕೆಲಸ ನೀನು ಜವಾಬ್ದಾರಿಯಿಂದ ಕೆಲಸನ ಮಾಡಿಕೊಂಡು ನೀನು ಹೋಗಬೇಕಾದಂಥ ಇದೆ. ಆದರೆ ಇವತ್ತು ನಾವು ಆ ಥರ ಅಲ್ಲ ಪ್ರಿಯರೇ. ಭಾಳಷ್ಟು ಜನ ಹೊಟ್ಟೆ ಕಿಚ್ಚಿನಿಂದ ಸಭೆಗಳಲ್ಲಿ ತುಂಬ ತಿಳುಕ್ತಾ ಇದ್ದಾರೆ ಪ್ರಿಯರೇ. ಯಾವ ಸಭೆ ನೋಡಿದ್ರೂ ಹೊಟ್ಟೆ ಕಿಚ್ಚಿನೇ, ಯಾವ ಸಭೆ ನೋಡಿದರೆ ಅಸೂಯೆನೇ, ಯಾವ ಸಭೆ ನೋಡಿದ್ರೂ ಒಬ್ಬರ ಮೇಲೊಬ್ಬರು ದೂರು, ಒಬ್ಬರ ಮೇಲೊಬ್ಬರು ದೂರು, ಒಬ್ಬರ ಮೇಲೊಬ್ಬರು ಚಾಡಿ. ಈ ಚಾಡಿಗಳು ಭಾಳ ಆಗಿದ್ದಾವೆ ಪ್ರಿಯರೇ. ಯಾಕೋ ಏನೋ ಗೊತ್ತಿಲ್ಲ. ದುಷ್ಟನು ಎಲ್ಲರನ್ನು ಆವರಿಸಿಕೊಂಡು, ದುಷ್ಟನು ಎಲ್ಲರಲ್ಲಿ ಇದ್ದುಕೊಂಡು, ಕ್ರೈಸ್ತರು ಅಂತ ಹೇಳಿಕೊಂಡವರಲ್ಲಿ ಕೂಡ ಅವನು ಜಾಗ ಮಾಡಿಕೊಂಡು ಕೂತ್ಕೊಂಡು ಅವನು ಏನು ಮಾಡ್ತಾ ಇದ್ದಾನಂದರೆ ಹೊಟ್ಟೆ ಕಿಚ್ಚಿನಿಂದ ಜೀವನ ಸಾಗಿಸ್ಬೇಕಂತೇಳಿ ಕಲಿಸಿಕೊಟ್ಟಿದ್ದಾನೆ ಪಾಠ. ಒಳ್ಳೆ ಪಾಠ ಹೇಳಿದ್ದಾನೆ. ನಿನಗಿಂತ ಯಾರು ಹೆಚ್ಚಿರಬಾರ್ದು, ನಿನಗಿಂತ ಯಾರು ಹೆಚ್ಚಿರಬಾರ್ದು, ನೀನೇ ಹೀರೋ, ನೀನೇ ಎಲ್ಲ. ನಿನಗಿಂತ ಮೊದಲು ಯಾರು ಹೋಗ್ಬಾರ್ದು, ಹೋದ್ರೆ ಅವನ್ನ ಹೇಳಿ ತೆಳಗಡೆ. ನಿನಗಿಂತ ಮೊದಲು ಯಾರು
ವಾಕ್ಯ ಹೇಳಕ್ಕೆ ನಿಂದಿರಬಾರ್ದು, ನೀನೇ ಹೇಳಬೇಕನ್ನಂಥ ಕೆಟ್ಟ ಒಂದು ಸ್ವಭಾವಗಳನ್ನು ಇವತ್ತು ಕ್ರೈಸ್ತರಲ್ಲಿ ಮೂಡಿಸಿಬಿಟ್ಟಿದ್ದಾನೆ ಪ್ರಿಯರೇ. ಇವತ್ತೇ ಅಲ್ಲ ಪ್ರಿಯರೇ, ಪ್ರಾರಂಭ ಶತಮಾನದಿಂದಲೂ ಈ ಒಂದು ಹವ್ಯಾಸ ಬಂದ್ಬಿಟ್ಟಿದೆ ಎಲ್ಲರಲ್ಲಿ ಕೂಡ ಸೇರ್ಕೊಂಡು. ಯಾಕೆ ಪ್ರಿಯರೇ, ಶಿಷ್ಯರಲ್ಲೇ ಆ ಒಂದು ಗುಣಗಣಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಾವು ಅಪೊಸ್ತಲರ ಕಾರ್ಯಗಳು, ರೋಮಪತ್ರಿಕೆಯಲ್ಲಿ ಇವೆಲ್ಲ ನೋಡಿದಾಗ ನಮಗೆ ಅಂಥ ಭಾವನೆಗಳು ಈ ಯೇಸು ಸ್ವಾಮಿ ನಂಬಿದವರಲ್ಲಿ ಕೂಡ ಅನೇಕರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದೇನಾ ಇರುತ್ತಾ? ಅದು ಅಂದರೆ ಇರುತ್ತಾ ಇದೇ, ಅದು ತೆಗೆದುಕೊಳ್ಳಬೇಕು. ಯಾರಿದಾರಂತ ನಮ್ಮಲ್ಲಿ ಅಂದ್ಕೊಳ್ಬೇಕು ನಾವು. ಒಂದು ವೇಳೆ ಆ ಭಾವನೆಗಳು ನಮ್ಮಲ್ಲಿ ಏನಾದರೂ ಮೂಡಿ ಬಂದರೆ ನಮ್ಮಲ್ಲಿ ಯಾರಿದಾರಂತ ಅಂದ್ಕೊಳ್ಬೇಕು ಹೇಳ್ರಿ ನೋಡೋಣ. ಈಗ ನಿಮ್ಮ ಮೇಲೆ ನೀವೇ ಕೈ ಹಾಕ್ಕೊಂಡು ಆಲೋಚನೆ ಮಾಡ್ರಿ, ನನ್ನಲ್ಲಿ ದೇವರಿದಾನ ಸೈತಾನಿದಾನಂತ ರಿಸರ್ಚ್ ಮಾಡ್ಕೊಳ್ಳಿ. ಯಾರಿದ್ದಾರೆ? ನಾನು ಕಿರಿಯ ಮಗನ, ಹಿರಿಯ ಮಗನ? ಕಿರಿಯ ಮಗನು ತಪ್ಪನ್ನು ಒಪ್ಪಿಕೊಂಡು ಬಂದು ಪಾದದ ಮೇಲೆ ಬಿದ್ದ, ಅವನು ಕ್ಷಮಿಸಲ್ಪಟ್ಟನು, ಅವನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾದನು. ಈಗ ಹಿರಿಯ ಮಗನಾಗಿರ್ತಕ್ಕಂಥ ನೀನೇನು ಮಾಡ್ತಾ ಇದೀಯಾ? ಆ ಭಾವನೆಗಳು ನಿನ್ನಲ್ಲಿ ಬರಬಾರ್ದು. ಅದಕ್ಕೆ ದಾರಿ ತಪ್ಪಿದವನು ಯಾರು ಅಂತ ಪರ್ಫೆಕ್ಟಾಗಿ ನಾವು ಆಲೋಚನೆ ಮಾಡಿದರೆ, ಸಭೆಯಲ್ಲಿದ್ದುಕೊಂಡು ದಾರಿ ತಪ್ಪುವವರಿದ್ದಾರೆ ನೋಡು, ಅವರೇ ಹಿರಿಯ ಮಗನ ಅಂತೇಳಿ. ಯಾಕಂದರೆ ನಾನು ಪರ್ಫೆಕ್ಟ್ ಅಂದ್ಕೊಂಡಿದ್ದ ಪ್ರಿಯರೇ, ಮೊದಲು ಗೊತ್ತಾಯ್ತು ನಮಗೆ, ಆಮೇಲೆ ಗೊತ್ತಾಯಿತು ಓ ಇಂಥವ್ರು ನಮ್ಮ ಸಭೆಯಲ್ಲಿ ಕೂಡ ಇದ್ದಾರೆ, ನಾನು ಯಾವಾಗಲೂ ದೇವರಲ್ಲಿದ್ದು ಆನಂದ ಪಡುವಂಥವನಾಗಿದ್ದೇನಂತ ಅಂದ್ಕೊಳ್ಳೋರು ಭಾಳಷ್ಟು ಮಂದಿ ಇದ್ದಾರೆ. ಇವರೆಲ್ಲರೂ ಕೂಡ ಯಾರಾಗಿದ್ದಾರೆ? ದಾರಿ ತಪ್ಪಿದ ಮಕ್ಕಳೇ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ದಾರಿ ತಪ್ಪಿದ ಕುರಿಗಳಿವು. ನಮಗೆ ಗೊತ್ತಿಲ್ಲದೆ, ಅವ್ರಿಗೆ ಗೊತ್ತಿಲ್ಲದೆ ದಾರಿ ತಪ್ಪಿಟ್ರ ಪ್ರಿಯರೇ, ಅವ್ರಿಗೆ ಗೊತ್ತಿಲ್ಲದೇ. ಅದಕ್ಕಾಗಿ ಅಂಥ ಸ್ವಭಾವಗಳು ನಮ್ಮಲ್ಲಿ ಬರಬಾರ್ದು. ಆ ಒಂದು ಕೆಟ್ಟ ಹವ್ಯಾಸಗಳು ತೆಗೆದುಕೊಳ್ಳೋಣ, ಪರಿಶುದ್ಧರಾಗಿ ಬಾಳೋಣ. ಅಷ್ಟೇ ಯಾಕೆ ಪ್ರಿಯರೇ, 12 ಮಂದಿ ಅಪೊಸ್ತಲರು ಇದ್ದಾರಲ್ಲ. ಪೌಲನು ಎಂಥವನಂತ ಅಪೊಸ್ತಲರ ದೃಷ್ಟಿಗೆ ಗೊತ್ತು? ಪೌಲನು ಅಪೊಸ್ತಲರ ದೃಷ್ಟಿಗೆ ಅಂಥವನು ಸಭೆ ಹಿಂಸಕನು, ಕ್ರೂರನು, ಗೂಂಡ, ರೌಡಿ ಅಂತ ಗೊತ್ತಲ್ಲ. ಪೌಲನು ಬದಲಾದ್ನ ಮಾತಾಡಬೇಕು, ಬದಲಾದ್ನ ದೇವ್ರ ಕಡೆಗೆ ತಿರುಗಿಕೊಂಡಲ್ಲ. ತಿರುಗಿಕೊಂಡ ನಂತರ ಪೌಲ ಡೈರೆಕ್ಟಾಗಿ ಅಪೊಸ್ತಲರ ಬಳಿಗೆ ಬರಬೇಕಂತ ಆಲೋಚನೆ ಮಾಡಿದೆ. ಯಾಕಂದರೆ ನನಗಿಂತ ಹಿರಿಯರು, ನನಗಿಂತ ದೊಡ್ಡವರು, ಕರ್ತನ ಸಂಗಡ 3 ವರ್ಷ ಸಹವಾಸ ಮಾಡಿರ್ತಕ್ಕಂಥ ಭಕ್ತಾದಿಗಳವರು, ಅವರಲ್ಲಿ ಹೋದರೆ ನಾನು ಏನಾದರೂ ಕಲಿತೀನನ್ನಂಥ ಭಾವನೆ ಯಾರಿಗೆ? ಪೌಲನಿಗೆ. ಆದರೆ ಅಪೊಸ್ತಲರು ಪೌಲನನ್ನು ಸೇರಿಸಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ. ಗೊತ್ತಾ? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 26ನೇ ವಚನವನ್ನು ನೋಡ್ರಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ ಪ್ರಿಯರೇ. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಇಷ್ಟಪಡಲಿಲ್ಲ ಅಂತ ಪ್ರಿಯರೇ. ಒಬ್ಬ ಪೌಲ ಬದಲಾವಣೆ ಆಗಿದ್ದಾನೆ. ಅವನು ಒಬ್ಬ ಕ್ರೂರನಾಗಿದ್ದ, ಅವನಿಗೆ ದೇವರ ಸೇವೆಗೋಸ್ಕರ ಪ್ರಾಣ ಕೊಡುವುದಕ್ಕೆ ಸಿದ್ಧನಾಗಿದ್ದಾನನ್ನಂಥ ಭಾವನೆಗಳು ಅವರಿಗೆ ಬರಲಿಲ್ಲ ಪ್ರಿಯರೇ. ಅವನನ್ನು ಶಿಷ್ಯನಂತೇಳಿ ಸೇರಿಸಿಕೊಳ್ಳಬೇಕಂತ ಭಾವನೆ ಅವರಿಗೆ ಬರಲಿಲ್ಲ. ಎಷ್ಟೋ ಪ್ರಯತ್ನ ಮಾಡಿದಂಥ ಪ್ರಿಯರೇ, ಅವ್ರದ್ದು ಬಳಿಗೆ ಹೋಗಬೇಕು, ಅವರಲ್ಲಿ ಕಲಿಬೇಕು, ನಾನು ಅವರಿಗೆ ಗೊತ್ತಿರ್ತಕ್ಕಂಥ ವಿಷಯಗಳು ನಾನು ತಿಳ್ಕೊಳ್ಬೇಕು ನಾನು ಅಂದರೆ ಇವರಿಗೆ ಅವನು ನೋಡಿದ್ರೇ ಭಯ. ಏನ್ರಿ, ಪೌಲನ್ನು ನೋಡಿದರೆ ಶಿಷ್ಯರೇ ಭಯಪಡ್ತಾ ಇದ್ದಾರೆ ಅಂದರೆ ಎಷ್ಟು ಕ್ರೂರವಾಗಿ ನೋಡ್ಕೊಂಡಿರ್ಬೋದು ಪೌಲನ್. ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಎಷ್ಟು ವರ್ಷ ಆದಮೇಲೆ ಅವ್ರ ಬಳಿಗೆ ಹೋದ ಗೊತ್ತಾ? ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಿಂದ ನಾವು ಓದೋಣ ಪ್ರಿಯರೇ. 3 ವರ್ಷಗಳಾದ ಮೇಲೆ ಕೇಫಾನ ಪರಿಚಿತನನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ಎಷ್ಟು ವರ್ಷ ಆಯ್ತಂತ? ಪೌಲನನ್ನು ಸೇರಿಸಿಕೊಳ್ಳುವುದಕ್ಕೆ ಎಷ್ಟು ವರ್ಷ ಕಾಲ ಹಿಡಿತಂತ? ಬಾ 3 ವರ್ಷ ನಂಬಲಿಲ್ಲ. ಅವನು ಕ್ರೂರನು, ಅವನು ವೇಷ ಹಾಕ್ಕೊಂಡಿದ್ದಾನೆ, ನಮ್ಮನ್ನು ಸಾಯಿಸುವುದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ ಹೊರತು ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ, ದೇವರ ಕಡೆಗೆ ತಿರುಗಿಕೊಂಡಿದ್ದಾನೆ ಅನ್ನೋಂಥ ಭಾವನೆಗಳು ಶಿಷ್ಯರಲ್ಲಿ ಬರಲಿಲ್ಲ ಪ್ರಿಯರೇ. ಈಗ ಮತ್ತೆ ಅದೇ 9ನೇ ಅಧ್ಯಾಯ 26ನೇ ವಚನಕ್ಕೆ ಬರೋಣ.
ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನ ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆದರೆ ಬರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡಿದ್ದನ್ನು, ಕರ್ತನವನ ಸಂಗಡ ಮಾತಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದನು. ಆಮೇಲೆ ಅವರು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯವಾಗಿ ಬೋಧ ಮಾಡುವುದಕ್ಕೆ ಪ್ರಾರಂಭ ಮಾಡಿ. ನೀವು ಯೇಸು ಸ್ವಾಮಿ ಶಿಷ್ಯರಲ್ವಾ? ಅವನು ದೇವರು ನಂಬಿದ್ದೀನಿ ಅಂತ ಹೇಳಿದಾಗ ಯಾಕೆ ನಂಬಲಿಲ್ಲ ಇವರು? ನಾನು ಬದಲಾಗಿನಿ, ನಾನು ದೇವರು ನಂಬಿದ್ದೀನಿ, ನಾನು ಪಾಪಿ ಅಂತೇಳಿ, ಪಾಪಿಗಳಲ್ಲಿ ಪ್ರಥಮ ಪಾಪಿ ನಾನು ಅಂತೇಳಿ ಸಾಕ್ಷಿ ಹೇಳಿಕೊಳ್ಳಾಗ ಯಾಕೆ ನಂಬಲಿಲ್ಲ ಅವನ್ನ ನೀವು? ಎಲ್ಲಿ ನಿಮ್ಮನ್ನು ಕೊಲೆ ಮಾಡ್ತಾನಂತಾನ? ನೀವು ಸತ್ತೋಗ್ತೀರಂತಾನ? ಒಂದು ನಿಯಮ ಇದೆಯಲ್ಲ, ನೀವು ಕರ್ತನೆಗಾಗಿ ಕುರಿಗಳ ಹಾಗೆ ಕೊಲ್ಲಲ್ಪಡಬೇಕಂತ ಒಂದು ನಿಯಮ ಇದೆಯಲ್ಲ, ಯಾಕೆ ನೀವು ಭಯಪಡ್ತಾ ಇದ್ದೀರಾ ನೀವು? ಇತ್ತೀಚೆಗೆ ಪ್ರವೀಣ್ ಪಗಡಾಲ ಆಂಧ್ರದಲ್ಲಿ ಕೊಲೆ ಮಾಡಿದರೆ ಪ್ರಿಯರೇ, ಅದು ಕೊಲೆನೋ ಅಥವಾ ಅದು ಆ್ಯಕ್ಸಿಡೆಂಟ್ನೋ ಇದುವರೆಗೆ ಡಿಕ್ಲೇರ್ ಆಗ್ತಾ ಇಲ್ಲ. ನಾವು ಯಾವುದು ಕ್ಲಿಯರಾಗಿ ಹೇಳೋಕ್ಕೂ ಬರ್ತಾ ಇಲ್ಲ. ಆದರೂ ಕೊಲೆನಂತೇಳಿ ಎಲ್ಲ ಕ್ರೈಸ್ತರು ಮಾತಾಡ್ತಾ ಇದ್ದಾರೆ, ಹೌದಾ ಇಲ್ವಾ? ಅವನು ಕೊಲೆ ಆಗಿದ್ದಾರೆ ಅಂತೇಳಿ ಧರಣಿಗಳು, ಸ್ಟ್ರೈಕ್ಗಳು, ಅಬ್ಬಾಬ ಏನು ಮಾಡ್ತಾ ಇದ್ದಾರೆ ಎಲ್ಲ ಕ್ರೈಸ್ತರು ಎದ್ದುಕೊಂಡು. ಯಾಕಪ್ಪ ಅಂತ ಕೇಳ್ತಾ ಇದ್ದೀನಿ ನಾನು. ದೇವರಿಗಾಗಿ ಕೊಲ್ಲಲ್ಪಡಬೇಕು, ದೇವರಿಗಾಗಿ ಸಾಯಿಸಲ್ಪಡಬೇಕಂತೇಳಿ ವಾಕ್ಯವು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9, 10, 11 ವಚನಗಳಲ್ಲಿ ನೋಡುವಾಗ ನಿಮ್ಮ ಹಾಗೆ ಇನ್ನು ಸಹೋದರರು ಕೊಲ್ಲಲ್ಪಡಬೇಕು. ನನ್ನ ಲೀಸ್ಟ್ ಪೂರ್ತಿ ಆಗಿಲ್ಲ, ನನ್ನ ಲೆಕ್ಕ ಪೂರ್ತಿ ಆಗಿಲ್ಲ. ಆ ಸಹೋದರರು ನಿಮ್ಮ ಹಾಗೆ ಕೊಲ್ಲಲ್ಪಟ್ಟ ನಂತರ ನನಗೆ ಪೂರ್ತಿ ಆಗ್ತದ, ಆವಾಗ ನಾನು ಬರ್ತೀನಂತ ಯೇಸು ಸ್ವಾಮಿ ಹೇಳಿದಾನಲ್ಲ. ಇನ್ನು ಕೊಲ್ಲಲ್ಪಡ್ತಕ್ಕಂಥವ್ರು ಇನ್ನೂ ಭಾಳ ಮಂದಿ ಇದ್ದಾರೆ ಅಂತ ಹೇಳಿದ್ದಾನೆ. ನೀನು ಸಾಯಬೇಕಾದಂಥ ವ್ಯಕ್ತಿ ಅಲ್ಲ ನೀನು. ಅವತ್ತು ಅಪೊಸ್ತಲರು ಎದುರುಕೊಂಡ್ರು ಪ್ರಿಯರೇ. ಎಲ್ಲಿ ನಾವು ಪೌಲನ್ನು ಸೇರಿಸಿಕೊಂಡ್ರೆ ನಮ್ಮನ್ನು ಸಾಯಿಸ್ತಾರೇನಂತ ಭಯ. ಇವತ್ತು ನಮ್ಮಲ್ಲಿ ಭಯದಿಂದ ಎಲ್ಲಿವರೆಗೆ ಜೀವನ ಮಾಡಬೇಕಾಗಿದೆ? ಯಾಕೆ? ಪ್ರಾಣ ಅಂದರೆ ಅಷ್ಟು ಪ್ರೀತಿ ಯಾಕೆ? ಬೇಡ ಪ್ರಿಯರೇ, ದಾರಿ ತಪ್ಪಿದ ಮಕ್ಕಳಾಗಿ ಬದುಕಬೇಡ್ರಿ. ನಾವು ಭಾಳ ವರ್ಷದಿಂದ ನಾವು ದೇವರಲ್ಲಿ ಇದ್ದುಕೊಂಡಿವಿ ಅಂತ ಹೇಳಿಕೆ ಭ್ರಮೆಯಲ್ಲಿರಬೇಡ್ರಿ. ನಾನು ಏನು ಮಾಡ್ತಾ ಇದ್ದೀನಿ ದೇವರಿಗೋಸ್ಕರ ಅಂತ ಜೀವನ ಸಾಗಿಸು. ನಾನು ಏನು ಮಾಡೀನಿ, ಏನು ಮಾಡಬೇಕು, ಎಂಥ ಕಾರ್ಯಗಳು ಮಾಡಬೇಕು, ದೇವರಿಗೋಸ್ಕರ ನನ್ನ ಪ್ರಾಣ ತ್ಯಾಗ ಮಾಡ್ತಾ ಇದ್ದೀನಲ್ಲ ಅಂತ ಆಲೋಚನೆ ಮಾಡಿಕೊಂಡು ಜೀವನ ಸಾಗಿಸು. ನೀನು ಚೆನ್ನಾಗಿರ್ತೀಯ. ಕಿರಿಯ ಮಗನಾಗು, ಹಿರಿಯ ಮಗನಾಗಬೇಡ. ಹಿರಿಯ ಮಗನಂತೇಳಿ ನಾನು ಇದ್ದೀನಂತ ಹೇಳ್ಕೊಂಡು ಭ್ರಮಗೊಂಡ ನೀನು ಭ್ರಮಗೊಂಡು ಭ್ರಮೆಯಲ್ಲಿ ನೀನು ಕ್ರೈಸ್ತನಂತೇಳಿ ಜೀವನ ಮಾಡಬೇಡ. ದೇವರಿಗಾಗಿ ಏನಾದರೂ ಒಂದು ಮಾಡಿ ಸಾಯ್, ಪರಲೋಕ ನಿಂದು. ದೇವರಿ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳು. ದೇವ, ದಾರಿ ತಪ್ಪಿದವರು ಯಾರು ಅಂತೇಳಿ ಆಲೋಚನೆ ಮಾಡಿದರೆ ತಂದೆ, ಹೊರಗಿನ ಪಾಪಿಗಳಿಗಿಂತ ಒಳಗಿನ ಕ್ರೈಸ್ತರಂತಕ್ಕಂಥ ಭ್ರಮೆಯಲ್ಲಿರ್ತಕ್ಕಂಥವರೇ ಅನೇಕರು ದಾರಿ ತಪ್ಪಿದ್ದಾರೆ. ಇವತ್ತು ಅನೇಕ ಒಂದು ದುರಾಲೋಚನೆಗಳಿಂದಿದ್ದಾರೆ ತಂದೆ. ಅಂಥವರಿಗೆ ಈ ಬೋಧನೆಯನ್ನು ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಒಂದು ವೇಳೆ ಈ ವಾಕ್ಯವನ್ನು ಕೇಳಿರ್ತಕ್ಕಂಥ ಯಾರಾದರೂ ಅಂಥ ಆಲೋಚನೆಗಳಿದ್ದರೆ ಈಗ ತಿದ್ದುಕೊಂಡು ಭಯಭಕ್ತಿಯಲ್ಲಿಯೂ ಇದ್ದುಕೊಂಡು ನಿನ್ನ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ಬೋಧನೆ ಮಾಡುತ್ತಾ ಧೈರ್ಯಪಡಿಸುತ್ತಾ ಇರುವುದಕ್ಕೆ ಸಹಾಯ ಮಾಡಪ್ಪ. ನಾವು ಹಿರಿಯರೆಂದು ಜಂಬ ಕೊಚ್ಚಿಕೊಳ್ಳದೆ ಹಿರಿಯ ಸ್ಥಾನದಲ್ಲಿ ಇದ್ದುಕೊಂಡಿರ್ತಕ್ಕಂಥವರು ಸಣ್ಣ ಮಕ್ಕಳನ್ನು ಧೈರ್ಯಪಡಿಸುತ್ತಾ ಇರುವಂಥ ಒಳ್ಳೆ ಮನಸ್ಸು ಅವರಿಗೆ ಅನುಗ್ರಹಿಸ್ತಾರೆ. ಮುಂದೆ ನಿನ್ನ ವಾಕ್ಯಗಳನ್ನು ಮಾತಾಡುವಂಥ ನಿನ್ನ ಸೇವಕನನ್ನು ಆಶೀರ್ವದಿಸರಿ. ಒಳ್ಳೆ ಮಾತುಗಳಿಂದ ಸಭೆಯನ್ನು ಧೈರ್ಯಪಡಿಸುವಂಥ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ. ಆಮೇನ್.